ಇವತ್ತು ಎರಡು ಮಹತ್ವದ ಘಟನೆಗಳು ಇಲ್ಲಿ ನಡೀತಾರೆ. ಒಂದು, ಈಗಾಗಲೇ ನಮ್ಮ ಮಳಗೂಡರಾಗಲಿ, ನಮ್ಮ ಹಿಂದುಳಿದ ಮೋರ್ಚಾದ ವಿವೇಕ್ ದಬ್ಬಿಯವರಾಗಲಿ, ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನಸಂಘ ಸಂಸ್ಥಾಪನೆ ಯಾವ ಉದ್ದೇಶದಿಂದ ಆಯಿತು, ಆ ಸಂಸ್ಥಾಪನೆ ಆದ ಮೇಲೆ ಎಷ್ಟೊಂದು ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು, ಹೋರಾಟಗಳನ್ನು, ಜೈಲನ್ನು ಕಂಡು, ಲಾಠಿ ಬೂಟಿನ ಏಟು ತಿಂದು, ಅನೇಕ ಜನರ ತ್ಯಾಗ, ಬಲಿದಾನ, ನಿಸ್ವಾರ್ಥ ಸೇವೆ, ದೇಶ ಸೇವೆ ತಿಳ್ಕೊಂಡಂಥ ಕೋಟ್ಯಾಂತರ ಕಾರ್ಯಕರ್ತರ ರಕ್ತ ಮತ್ತು ಕಣ್ಣೀರಿನ ಬೆವರಿನ ಒಂದು ಹೋರಾಟದ ನಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಒಂದು ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿದೆ. ಅದೆಲ್ಲ ಹೇಳಿದರು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಂಸ್ಥಾಪಕ ಅಧ್ಯಕ್ಷರು, ಅವ್ರನ್ನ ಜೈಲಿಗೆ ಹಾಕ್ತಾರೆ ಶ್ರೀನಗರ್ನಲ್ಲಿ. ಅವರಿಗೆ ಸ್ಲೋ ಪಾಯ್ಸನ್ ಹಾಕಿ ಅವನ್ನ ಕೊಲೆ ಮಾಡಬೇಕಂತ ಅವತ್ತಿನ ಶೇಖ್ ಅಬ್ದುಲ್ಲಾ, ಕಾಶ್ಮೀರದ ಮುಖ್ಯಮಂತ್ರಿ, ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು, ಪಂಡಿತ್ ಅಲ್ಲ ಅವ್ರು ಬೇರೆ, ಅವ್ರು ಒರಿಜಿನಲ್ ಹಿಂದೂ ಅಲ್ಲ, ಅವರಿಬ್ಬರು ಕೂಡಿ ಅವ್ರನ್ನ ಕೊಲೆ ಮಾಡುವಂಥ ಸಂಚು ನಡೀತಿದೆ ಕಾಶ್ಮೀರ ಜೈಲಿನಲ್ಲಿ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬರ ಪತ್ರಕರ್ತರಿದ್ದರು. ಒಂದು ಪತ್ರಿಕೆಯ ಸಂಪಾದಕರಾಗಿ ಅವರ ಒಂದು ಇಂಟರ್ವ್ಯೂಗೆ ಹೋಗಿರ್ತಾರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅವಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಒಂದು ಆಶೀರ್ವಾದ ಮಾಡ್ತಾರೆ, ನಿಮ್ಮಲ್ಲಿರುವಂಥ ಎಲ್ಲ ಯೋಗ್ಯತೆ, ಅರ್ಹತೆ, ದೇಶಭಕ್ತಿಯನ್ನು ನೋಡಿ ನೀವು BJPಯನ್ನು ಮೊದಲ ಭಾರತೀಯ ಜನಸಂಘವನ್ನು ಸೇರ್ಪಡೆ ಆಗಬೇಕಂತ ಹೇಳಿದ ಮೇಲೆ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದು ಕಾಶ್ಮೀರದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭೇಟಿ ಆದ ನಂತರ ಭಾರತೀಯ ಜನಸಂಘದ ಸದಸ್ಯರಾಗಿ ಈಗಾಗಲೇ ವಿವೇಕ್ ದಬ್ಬಿಯವರು ಹೇಳ್ದಂಗೆ ಭಾರತೀಯ ಜನತಾ ಪಾರ್ಟಿ ಯಾಕಾಯ್ತಂದ್ರೆ ಅವಾಗ ಜಯಪ್ರಕಾಶ್ ನಾರಾಯಣರು, ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಕರೆ ಕೊಡ್ತಾರೆ. ಈ ಇಂದಿರಾ ಗಾಂಧಿಯವರ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನ, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರು, ರಾಮಕೃಷ್ಣ ಹೆಗಡೆ ಅವರು, ಚಂದ್ರಶೇಖರ್ ಅವರು, ಇಡೀ ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ, ಕಾರ್ಯಕರ್ತರನ್ನ ಅವ್ರದ್ದು ಜೈಲಿಗೆ ಹಾಕಿರ್ತಾರೆ. ಅವರೆಲ್ಲ ಜೈಲಿನಲ್ಲೇ ಒಂದು ಚಿಂತನೆ ಮಾಡಿ ಇಂದಿರಾ ಗಾಂಧಿಯನ್ನು ಸೋಲಿಸ್ಬೇಕಾದ್ರೆ ನಾವೆಲ್ಲ ಒಂದು ಆಗದೇ ಇದ್ದರೆ ನಾವು ದೇಶದಲ್ಲಿ ಈ ಒಂದು ಏನು ಹಿಟ್ಲರ್ ಶಾಹಿ ಸರ್ವಾಧಿಕಾರಿಯ ಈ ಮಹಿಳೆಯನ್ನು ನಾವು ಏನೂ ಮಾಡೋದು ಆಗೋದಿಲ್ಲ ಅಂತೇಳಿ ಜನತಾ ಪಕ್ಷ ಅಂತೇಳಿ ನೇಗಿಲು ಹೊತ್ತ ರೈತ ಅಂತೇಳಿ ಒಂದು ಪಕ್ಷ ಕಟ್ತಾರೆ. ಆ ಸರ್ಕಾರ ಬರ್ತದೆ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಸೋಲ್ತಾರೆ, ರಾಜನಾರಾಯಣ ಅಂತವ್ರು ಆಚೆ ಬರ್ತಾರೆ. ಮುಂದೆ ಜನತಾ ಪಕ್ಷ ಮೊರಾರ್ಜಿ ಭಾಯ್ ದೇಸಾಯಿ ಅವರ ಸರ್ಕಾರ ಈ ದೇಶದಲ್ಲಿ ಬರ್ತದೆ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗ್ತಾರೆ. ಲಾಲ್ ಕೃಷ್ಣ ಅದ್ವಾನಿಯವರು ನಮ್ಮ ಏನು ಈ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವರಾಗಿ ಏನು ಮೊರಾರ್ಜಿ ದೇಸಾಯಿ ಅವರ ಸಂಪುಟದಲ್ಲಿ ಸೇರ್ತಾರೆ. ಮುಂದೆ ನಿಮಗೆಲ್ಲ ಗೊತ್ತಿದೆ ಇತಿಹಾಸ, ಅವರು ಕಚ್ಚಾಟ ಜಗಳದಿಂದ ಸರ್ಕಾರ ಬಿದ್ದು ಹೋಗ್ತದೆ. ಅವಾಗ ಹೊರಗೆ ಬಂದು ಕೆಲವು ಮಂದಿ ದ್ವಿಸದಸ್ಯತ್ವ ಅಂತ ಹೇಳಿ ಒಂದು ನೆಪ ಮಾಡ್ತಾರೆ. BJPಯವರು ಯಾರು RSSನ ಸದಸ್ಯರಿದ್ದಾರೆ ಅವರು ನಾವು ಒಪ್ಪುವುದಿಲ್ಲ ಅಂತ ಹೇಳಿ ದ್ವಿಸದಸ್ಯತ್ವದ ಒಂದು ವಿಷಯನ ಅವಾಗೆಲ್ಲ ಕೆಲವೊಂದು ಮಧುಲಿಮಿ ಅಂತವರು ಯಾರು ಅದನ್ನ ಅಪಸ್ವರ ತೆಗಿತಾರೆ. ಮತ್ತು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಏನು ಸುಂದರ್ ಸಿಂಗ್ ಭಂಡಾರಿಯವರು ಇರ್ಬೋದು, ಅದೇ ರೀತಿ ನಮ್ಮೇನು ಉಪರಾಷ್ಟ್ರಪತಿಗಳಾಗಿದ್ದರು ರಾಜಸ್ಥಾನ ಭೈರವ್ ಸಿಂಗ್ ಶೇಖಾವತ್ ಎಲ್ಲ, ಮತ್ತು ಅವತ್ತಿನ ರಾಜಮಾತಾ ವಿಜಯರಾಜ ಸಿಂಧಿಯಾ, ಭಾಳ ದೊಡ್ಡ ಮನೆತನ ಅವರು, ಅವರೆಲ್ಲರೂ ಕೂಡಿ ಚರ್ಚೆ ಮಾಡಿ ಭಾರತೀಯ ಜನತಾ ಪಕ್ಷ ಹುಡ್ತದೆ. ಅದರ ಮೊದಲ ಅಧ್ಯಕ್ಷರಾಗಿ ಅಟಲ್ ಬಿಹಾರಿ ವಾಜಪೇಯಿ ಆಗ್ತಾರೆ. ಮುಂದೆ ಲಾಲ್ ಕೃಷ್ಣ ಅದ್ವಾನಿ ಕಾಲದಲ್ಲಿ ಅಯೋಧ್ಯ ದತ್ತದ ಮೂಲಕ 2-4 ಇದ್ದಂಥ BJP 79ಕ್ಕೆ ಬರ್ತದೆ. ಅವಾಗ
ಮೊದಲ ಬಾರಿಗೆ ಕೇಂದ್ರದಲ್ಲಿ ವಾಜಪೇಯಿ ಅವರು ಮೊದಲ ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಮಂತ್ರಿ. ಹಿಂದಾದರೆ ಎಲ್ಲ ಕಾಂಗ್ರೆಸ್ನಾಗಿದ್ದು ಹೊರಗೆ ಬಂದವ್ರೆ. ಅವರು ರಾಜಿ ದೇಸಾಯಿ ಇದ್ರು ಕಾಂಗ್ರೆಸ್ನಾಗಿದ್ರು, BP ಸಿಂಗ್ರು ಕಾಂಗ್ರೆಸ್ನಾಗಿದ್ರು. ಇವರೆಲ್ಲ ಕಾಂಗ್ರೆಸ್ಸಿನ ಪ್ಯೂರ್ ನಾನ್ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ದೇಶದಲ್ಲಿ ಯಾರಾದರಾಗಿದ್ರೆ ಅದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಾತನ್ನ ನಾವು ಹೆಮ್ಮೆ ಅಂತ ಹೇಳ್ತಾ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಂತ ಶ್ರೇಷ್ಠ ನಾಯಕರು, ಲಾಲ್ ಕೃಷ್ಣ ಅದ್ವಾನಿಯವರ ಒಂದು ದೊಡ್ಡ ಹೋರಾಟ ಸಂಘರ್ಷ ಮುಂದೆ ನಾವೆಲ್ಲರೂ ಕೂಡಿ ಇವತ್ತೇನು ಪಕ್ಷ ನೋಡ್ತಾ ಇದ್ದೀವಿ. ಸಾಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವ್ರ ನಂತರ ಮತ್ತೊಬ್ಬರು ನಮ್ಗೆ ಪರ್ಯಾಯವಾಗಿ ಇವತ್ತು ನರೇಂದ್ರ ಮೋದಿಯವರು ನೇತೃತ್ವ ಸಿಕ್ಕ ಮೇಲೆ ಮೊದಲ ಬಾರಿಗೆ ಯಾವುದೇ ಪಕ್ಷದ ಸಹಾಯ ಇಲ್ಲದೇ ಕೇಂದ್ರದಲ್ಲಿ ಅಧಿಕಾರ ಮಾಡಿದಂಥವ್ರು ನರೇಂದ್ರ ಮೋದಿಯವರು. 2ನೇ ಬಾರಿಗೆ ಆದರು. ಈಗ 3ನೇ ಬಾರಿಗೆ ನಾವು ಇಲ್ಲೆಲ್ಲ ಕೂಡಿದ್ವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು, ವಿಜಯಪುರ ನಗರ ಏನೋ ಪದಾಧಿಕಾರಿಗಳ ನಗರ, ಇವತ್ತೇನು ಟೀಮ್ ತಯಾರಾಗ್ಯದ ನಮ್ದ ಇಲ್ಲ. ಯಾವ ಉಳಿದಲ್ಲ ಪೋಸ್ಟ್ಗಳು ಯಾರು ಉಳಿದಾವ ಎಲ್ಲಾನು ಮಾಡ್ಯಾರ. ಎಲ್ಲ ಆಯ್ಕೆ ಮಾಡಿ ಸರಿಯಾಗಿ ಎಲ್ಲ ಸಮುದಾಯಗಳನ್ನ ತಗೊಂಡು ಇವತ್ತು ಜನರಲ್ ಏನಮ್ಮ ಪೇರೆಂಟ್ ಬಾಡಿ ಅಂತ ಕರಿತೀವಿ. ಪೇರೆಂಟ್ ಬಾಡಿಯಲ್ಲಿ ಎಲ್ಲ ಮೊದಲು SC ST ಅವ್ರಿಗೆ ಅಷ್ಟೇ ಮೋರ್ಚಾದಾಗಿರ್ತದೆ. ಈಗ ಪೇರೆಂಟ್ ಬಾಡಿಯಲ್ಲೂ ಸಹಿತ SC ST ಕೊಟ್ಟಂತ ಮೊದಲ ಇತಿಹಾಸ ವಿಜಯಪುರದಲ್ಲಿ. ಅಂದರೆ ಯಾವ ಸಮುದಾಯಗಳನ್ನು ಯಾರು ಕ್ರಿಯಾಶೀಲರದ, ಯಾರು ಪಕ್ಷಕ್ಕೆ ನಿಷ್ಠ ಅದಾರ, ಯಾರು ಓಡಾಡ್ತಾರ, ಯಾರು ಬರೀ ವಿಸಿಟಿಂಗ್ ಕಾರ್ಡ್ ಮಾಡೋರು ಯಾರು ಇಲ್ಲ ಅಂತ ನನಗೆ ಅನಿಸ್ತದೆ. ಈಗೆಲ್ಲ ಕೆಲಸ ಮಾಡಬೇಕು. ಮತ್ತು ಚುನಾವಣೆ, ಈ ಸಲದ ಚುನಾವಣೆ ಭಾಳ ದೊಡ್ಡ ಜವಾಬ್ದಾರಿ ನಮಗೆಲ್ಲ. ಯಾಕಂದ್ರೆ ಇದು ಬಿಜಾಪುರ ಲೋಕಸಭೆ. ನಾನು ಮೊದಲ ಬಾರಿಗೆ BJP ಲೋಕಸಭಾ ಸದಸ್ಯ 99ರಲ್ಲಿ 94ರಿಂದ 99 ಶಾಸಕನಾಗಿದ್ದೆ. ಮುಂದೆ ನನಗೆ ಒಂದ್ಸಲ ಲೋಕಸಭೆ ಕೊಟ್ಟಿದ್ರು 96. ನಾನು ಬರೀ 30,000 ಅಂತರದಿಂದ ಸೋತೆ. 98ರಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ. ಮತ್ತು ನಾನು 99ರಲ್ಲಿ ಏನೂ ಬಯಸಿರಲಿಲ್ಲ ಟಿಕೆಟ್. ಆದರೂ ಸಹ ಪಕ್ಷ, ಯಾಕಂದರೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬರೀ 1 ಓಟಿನಿಂದ ಕೇಂದ್ರದಲ್ಲಿ ಅಧಿಕಾರ ಕಳ್ಕೊಂಡಿದ್ರು. ಬರೀ 1 ಓಟ್. ಅವಾಗ ಅದೇ ಹೇಳ್ತಿದ್ರು ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಕಡೆ ಸಾರ್ವಜನಿಕ, ನಿಮ್ಮ 1 ಓಟ್ ನನಗೆ ಹಾಕಿರಿ, ನಿಮ್ಮ 1 ಓಟ್ ನನಗೆ ಹಾಕಿರಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ನೇತೃತ್ವದ ಸರ್ಕಾರದಲ್ಲಿ ಮೊದಲ ಬಾರಿಗೆ ವಿಜಯಪುರ ಲೋಕಸಭಾ ಒಬ್ಬ ಸದಸ್ಯ ಕೇಂದ್ರ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದ್ರೆ ಅದು BJPಯಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರಂಥ ಒಬ್ಬ ಶ್ರೇಷ್ಠ ನಾಯಕನ ನೇತೃತ್ವದ ಒಂದು ಸರ್ಕಾರ. ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಈಗಾಗಲೇ ಹೇಳಿದ್ರಲ್ಲ, ರಮೇಶ್ ಜಿಗಜಿಣಗಿಯವರು ಮತ್ತೆ ಕೇಂದ್ರ ಸಚಿವರಾದ. ಅಂದರೆ ವಿಜಯಪುರ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಕಣ್ಣಿನಲ್ಲಿ ಇದೆ ಅನ್ನೋಂಥದ್ದು ಇದು ತೋರಿಸ್ಕೊಡ್ತದೆ. ಕೇಂದ್ರ ಮಂತ್ರಿ ಮಾಡೋದಂದ್ರೆ ಸುಮ್ಮಿಲ್ಲ. ಒಟ್ಟೆ ಕೇಂದ್ರ ಮಂತ್ರಿ ಯಾಕೆ ಮಾಡಬೇಕಾಗ್ತದೆ? 60ರಿಂದ 70. 60ರಿಂದ 70ರೊಳಗೆ 545 ಲೋಕಸಭಾ ಸದಸ್ಯರು, ಪಾರ್ಲಿಮೆಂಟ್ ರಾಜ್ಯಸಭಾದಾಗ 250 ಮಂದಿ, ಅಟ್ರಾಗ 60 ಮಂದಿ ಒಳಗೆ ಇಲೆಕ್ಟ್ ಆಗೋದು ಇನ್ನೇನು ಹಗರಲ್ಲ. ನಾನು ಕೇಂದ್ರ ಮಂತ್ರಿ ಆದೆ, ರೈಲ್ವೆ ನಾನು ಜಗಳಾಡಿದೆ, ರೈಲ್ವೆ ಕೊಟ್ಟರು, ರೈಲ್ವೆದಲ್ಲಿ ಬ್ರಾಡ್ಗೇಜ್ ಕೆಲಸ ಆಯಿತು. ಮುಂದೆ 2ನೇ ಸಲ MP ಆದೆ, ವಾಜಪೇಯಿ ಸರ್ಕಾರ ಬರಲಿಲ್ಲ. ಮುಂದೆ ಇದೊಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಯಿತು. ನಿರಂತರವಾಗಿ 99ರಿಂದ ವಿಜಯಪುರ ಲೋಕಸಭಾ ಏನು ಕ್ಷೇತ್ರ ಹೆಂಗೆ ದಕ್ಷಿಣ ಕರಾವಳಿ ಅಂತ ಕರಿತೀವಲ್ಲ, ಅವ್ರು ಹೆಂಗೆ ಅದೊಂದು ಗಟ್ಟಿ ಆದಂಥದ್ದು ಕ್ಷೇತ್ರ ಇದೆ. ಅದೇ ರೀತಿಯಲ್ಲಿ ವಿಜಯಪುರ ಸಹ ಕರಾವಳಿ ಅಷ್ಟೇ ಗಟ್ಟಿ ಆದಂಥ ಭಾರತೀಯ ಜನತಾ ಪಾರ್ಟಿಗೆ ಒಂದು ನೆಲೆಯಾಗಿ ಇವತ್ತು ಪರಿವರ್ತನೆ ಆಗಿದೆ. ಈ ಸಲ ನಾವು ಕೆಲವು ಮಂದಿಗೆ ನೋಡ್ರಿ, ಇಡೀ ಕರ್ನಾಟಕದ 28 ಲೋಕಸಭೆಯಲ್ಲಿ ಒಟ್ಟೆ ಅಪಸ್ವರ ಇರಲಾರ್ದೆ, ಭಿನ್ನ ಮತ ಇರಲಾರ್ದೆ
ಜಗಳ ಇಲ್ಲಾರ್ದೆ ನನಗೆ ಕೊಟ್ಟಿಲ್ಲ, ನನ್ನ ಮಗ ಕೊಟ್ಟಿಲ್ಲ, ನನಗೆ ಹಳೆ ಕೊಟ್ಟಿಲ್ಲ ತನ್ನುವಂಥ ಜಗಳ ಇಲ್ಲಾರ್ದೆ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದ ಅದು ಬಿಜಾಪುರ ಅಟ್ಟೆ. ಉಳುಕಿದ ಕಡೆ ಮೆಟ್ಲೆ ಹೊಡೆದಾಡಿ ಅವರು ಇವರು ಯಾವರು ಏನೇನು ನಾಟಕ ಮಾಡಿ ಏನೋ ಮುಗಿಸಿದ್ರೆ ಅನ್ನೋದ್ರಾಗ ಹೊರಗೆ ಬರೋದ್ರಾಗ ಮತ್ತೊಂದು ಸ್ಟೇಟ್ಮೆಂಟ್ ಅದೇನೋ ನಮ್ಮಲ್ಲಿ ಏನಾರು ಆಯ್ತಾನು 170 ಆಯ್ತು ಬಿಜಾಪುರ ಲಕ್ಷ ಯಾರು ಎಲ್ಲರ ತಲೆಗೆ ಹೆಂಗೆ ತುಂಬಿಟ್ಟಿವಿ ಅಂದ್ರೆ ಅಧ್ಯಕ್ಷರೇ ಮೋದಿಯವ್ರ ಸಲಹೆ ಕೊಟ್ಟ ಇಟ್ಟು ಮಾಡಿ ಇಟ್ಬಿಟ್ಟು ಬಿಜಾಪುರ ಮತ್ತೇನೂ ನಡೀದಿಲ್ಲ. ಜನರಿಗೆ ಇವತ್ತು ಏನು ಬೇಕಾಗಿದೆ ನಮ್ಮ ಆರ್ ಎಸ್ ಪಾಟೀಲ್ರು ಮಳಗೌಡರು ಎಲ್ಲರೂ ಹೇಳ್ದಂಗೆ ನರೇಂದ್ರ ಮೋದಿ ಅವರು ಅವ್ರ ಸಲುವಾಗಿ ನಾವು ಈ ಓಟ್ ಹಾಕೋದಿಲ್ಲ, ರಮೇಶ್ ಜಿಗಜಿಣವ್ರ ಸಲುವಾಗಿ ಓಟ್ ಹಾಕೋದಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಸಲುವಾಗಿ ಓಟ್ ಹಾಕೋದಿಲ್ಲ, ನಮ್ಮ ರಕ್ಷಣೆಗಾಗಿ ಇವತ್ತು ನಮ್ಮ ಓಟ್ ಬಿಜೆಪಿಗೆ ಹಾಕುವಂಥ ಕಾರಣ. ನಮ್ಮ ನಾವೇ ಹಾಳು ಮಾಡ್ಕೋಬೇಕಾದ್ರೆ ನರೇಂದ್ರ ಮೋದಿ ಅವ್ರು ಸೋಲಿಸ್ಬೇಕಟ್ಟೆ. ನಮ್ಮ ಮನೆ ಮುರಿಬೇಕಾದ್ರೆ ನರೇಂದ್ರ ಮೋದಿ ಅವರ ಚುನಾವಣೆಯಲ್ಲಿ ನಾವು ಅನ್ಯಾಯ ಮಾಡಿ ಯಾವ ಸ್ಥಿತಿಯಲ್ಲಿದೆ ಭಾರತ ಇವತ್ತು. 10 ವರ್ಷದ ಸಾಧನೆಗಳ ಬಗ್ಗೆ ಇವತ್ತು ನೀವು ಮನೆ ಜನರಿಗೂ ಬರ್ತದೆ. ಸಾಮಾನ್ಯ ಒಂದು ಮಹಿಳೆ ಹೋಗಿ ಕೇಳ್ರಿ ಯಾರಿಗೆ ಓಟ್ ಹಾಕ್ತೀವಿ, ನಾವು ನರೇಂದ್ರ ಮೋದಿಗೆ ಹಾಕ್ತೀವಿ. ಎದಕ್ಕೆ ಚಲೋ ಕೆಲಸ ಮಾಡ್ತಾರೆ, ಅವ್ರಿಗೆ ಹೋಗಿ ಕೇಳ್ತಾರೆ ಏನು ಕೆಲಸ ಮಾಡ್ತಾರೆ, ಹ್ಯಾಂಗೆ ಮಾಡ್ಯಾರ, ಏನಿಲ್ರಿ ಗ್ಯಾರಂಟಿ ಪಾರಂಟಿ ಮೋದಿ ಒಂದೇ ಗ್ಯಾರಂಟಿ ಆಯ್ತು. ದೇಶ ಉಳಿಬೇಕು, ನಮ್ಮ ಸಮಾಜ ಸನಾತನ ಧರ್ಮ ಉಳಿಬೇಕು, ನರೇಂದ್ರ ಮೋದಿ ದೇಶಕ್ಕೆ ಧನ್ಯವಾದ. ನೋಡಿದ್ರೆ ಕಾಂಗ್ರೆಸ್ಸಿನ ನಿನ್ನೆ ಪ್ರಣಾಳಿಕೆ ಕಾಶ್ಮೀರದ 370 ತೆಗಿತೀನಿ ಅಂತ ಹೇಳ್ಯಾರ. ಅದೇ ರೀತಿ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಮತ್ತೊಂದು ಕಾನೂನು ಮಾಡ್ತಿರ್ತಾರೆ. ಇವತ್ತ ಅವರಿಗಾಗಿ ಅವ್ರ ರಕ್ಷಣೆಗಾಗಿ ಮತ್ತೊಂದು ಕಾನೂನೇ ಅಂದ್ರೆ ಹಿಂದೂಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಈ ದೇಶನಾಗ. ಇನ್ನು ಮ್ಯಾಗ ದಲಿತರಿಗೆ ಯಾವುದೇ ರಕ್ಷಣೆ ಇಲ್ಲ. ಮುಸ್ಲಿಮರ ಅಲ್ಪಸಂಖ್ಯಾತರ ರಕ್ಷಣೆ ಮಾಡೋದು ನಮ್ಮ ಕಾನೂನು ಅಂತ ಹೇಳುವಾಗ ಇದಕ್ಕಿಂತ ದುರ್ದೈವ ಏನು ಅಗ್ನಿಪಥ್. ಈ ಅಗ್ನಿಪಥ್ ರದ್ದು ಮಾಡ್ತೀನಿ ಅಂತ ಹೇಳ್ಯಾರ. ಅಗ್ನಿಪಥ್ ಇವತ್ತು ರದ್ದು ಮಾಡೋದು ಅಂದ್ರೆ ಅಷ್ಟೇನು, ನಮ್ಮ ಯುವಕರು 4 ವರ್ಷ ಭಾರತೀಯ ಸೇನೆಯಲ್ಲಿ ಸೇರಿದ್ರೆ ಆ 4 ವರ್ಷದಲ್ಲಿ ಅವ್ರು ಏನಾದರೂ ದೇಶಕ್ಕಾಗಿ ಅವರು ಏನಾದರೂ ಹುತಾತ್ಮರಾದ ನಂತರ ಆ ಕುಟುಂಬಕ್ಕೆ 54 ಲಕ್ಷ ರೂಪಾಯಿ ಇನ್ಶೂರೆನ್ಸ್. 4 ವರ್ಷ ಅವರ ಪೀರಿಯಡ್ ಮುಗಿದ್ವಾಗಿ ಮಿಲಿಟರಿ ಒಳಗೆ 25ರಿಂದ 30 ಲಕ್ಷ ರೂಪಾಯಿ ಅವ್ರಿಗೆ ಪೆನ್ಷನ್ ಏನೋ ಕೊನೆಯದು ಕೊಟ್ಟು ಅವ್ರು ಸುರಕ್ಷಿತವಾಗಿ 4 ವರ್ಷ ಭಾರತದ ಸಲುವಾಗಿ ಸೇವೆ ಸಲ್ಲಿಸಿದಂಥ ಯುವಕರನ್ನ ಅಗ್ನಿಪಥ್ ಅಂತ ಹೇಳಿ ಇವತ್ತೊಂದು ಹೊಸ ವಿಚಾರವನ್ನು ನರೇಂದ್ರ ಮೋದಿ ಎದಕ್ಕೆ ತಂದಾರಪ್ಪ ಅಂದ್ರೆ ಇವತ್ತು ಪ್ರತಿಯೊಂದು ಹಳ್ಳಿಯೊಳಗೂ ದೇಶದ್ರೋಹಗಳು ತಯಾರಾಗ್ಯಾರ. ಪ್ರತಿಯೊಂದು ಹಳ್ಳಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೊಡುವಂಥ ತಾಯಿಗಂಡು ತಯಾರಾಗ್ಯಾರ. ಮುಂದಿನ ದಿವಸ ಒಂದು ಹಳ್ಳಿಯಾಗ ಒಂದು 25, 30, 40 ಇಂಥ ಸೈನಿಕ ಹೋಗಿ ಬಂದ್ರಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಬೇಕಲ್ಲ. ಮುಂದೆ ಅವ್ರ ಕೈ ಭಯೋತ್ಪಾದಕರಾಗ್ಯಾರ. ಅವ್ರ ಬಳಿ ಎಲ್ಲ ಶಸ್ತ್ರಾಸ್ತ್ರಗಳದಾವು. ನಮ್ಮ ದೇಶಭಕ್ತರು ಅಲ್ಲಿ 25, 30, 40 ಮಂದಿ ಇದ್ರಂದ್ರೆ ಅವ್ರ ಕೈ ಕೊಟ್ಟಿವಂದ್ರೆ ಇಡೀ ಹಳ್ಳಿ ಕಂಟ್ರೋಲ್ ಇರ್ತದೆ, ಇಡೀ ದೇಶ ಕಂಟ್ರೋಲ್ ಇರ್ತದೆ. ಈ ಅಗ್ನಿಪಥ್ ಅನ್ನುವಂಥದ್ದು ನಾವು ಯಾವುದೇ ಧರ್ಮದ ವಿರುದ್ಧ ಅಲ್ಲ. ಯಾರು ದೇಶ ವಿರೋಧಿ ಕೆಲಸ ಮಾಡ್ತಾರಲ್ಲ, ಈ ದೇಶದ ಅನ್ನ ತಿಂದು ನೋಡಿ ವಿಧಾನಸಭೆಯ ಒಳಗೆ ವಿಧಾನಸಭೆಯ ಪ್ರದೇಶದಲ್ಲಿ ಪಾಕಿಸ್ತಾನ ಬರೋ ಘೋಷಣೆ ಕೊಡ್ತಾರೆ. ಬೇರೆ ಎಷ್ಟು ಗೊತ್ತವ್ರಿಗೆ ಬರೀ ಒಂದು ಕಾಂಗ್ರೆಸ್ ಒಂದು ರಾಜ್ಯದಾಗ ಬಂದ್ರೆ ಪಾಕಿಸ್ತಾನ ಧ್ವಜ ಅಂತ ಬೆಳಗಾವದಲ್ಲಿ ಸಿರ್ಸಿಯಲ್ಲಿ ಮೊನ್ನೆ ನಾನು ಅಧಿವೇಶನದಾಗ ಮಾತಾಡೋದು ಬೆಳಗಾವಿದ ಕಾಂಗ್ರೆಸ್ MLA ಎದ್ನಿತ್ತು, ಪಾಕಿಸ್ತಾನದಲ್ಲಿ ಹರಿಲಿ ಬೆಳಗಾವಿ ಸುಮ್ಕೊಂಡ್ರು ಅದೆಲ್ಲ ಹೋಗಿ TV ನೋಡಿ ಚಂದಾಗೆ ನಾವು ಹೇಳಿದ್ದಲ್ಲ. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾರ ಅಂತೇಳಿ ಹೇಳಿದವ್ರು BJP ಅಲ್ಲ, ಇಡೀ ಕರ್ನಾಟಕದ ಮಾಧ್ಯಮಗಳು ಹೇಳಿದ್ರು ಸಹಿತ ಸುಳ್ಳು ಅಂತ ಹೇಳಿದ್ರು. ಇವತ್ತೇನ ಎದ್ರದ್ದು FS ಎಲ್ಲ ಯಾವುದು ಅದು ಏನು ಹೇಳ್ತು,
ಅವ್ರ ಘೋಷಣೆ ಪಟ್ಟದ್ದು ಸಾಧ್ಯ. ಅಲ್ಲಿ ಬಾಯಿ ಮುಚ್ಕೊಂಡ್ರು. ಖರ್ಗೆ ಏನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಿದ್ದ ಮೈ ಬ್ರದರ್ಸ್, ನಾಚಿಕೆ ಆಗ್ಬಿಟ್ಟಲ್ಲ, ಮೈ ಬ್ರದರ್ಸ್ ಏನು ನಡೆಸ್ಯಾರ ಇವ್ರ ಕೈಗೆ ಬೀಸ್ಕೊಳಕ್ಕಾಗ್ತದೆ. ಇಂಥ ವ್ಯವಸ್ಥೆ ಒಳಗೆ ಈಗ ನಾವು 10 ವರ್ಷ ನಾವು ಏನು ಹೇಳ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ಹೇಳಿದ್ರು, ಮೊದಲೇ ದಿವಸ ಇದು 10 वर्ष का ट्रेलर है, अगले 5 वर्ष का पिक्चर बाकी है. ಈಗ ನಾವೆಲ್ಲ ಮಾಡಿದ್ದು ದೇಶದಲ್ಲಿ ಬರೀ ಟ್ರೇಲರ್ ತೋರಿಸಿವಿ. 370 ವಿಧಿ, 50 ರಾಮ ಮಂದಿರ, ತ್ರಿವಲ್ ತಲಾಖು, ಡೈರೆಕ್ಟ್ ಜನ್ಧನ್ ಯೋಜನೆ, ಫಸಲ್ ಬಿಮಾ ಯೋಜನೆ, ಡೈರೆಕ್ಟ್ ಆಯುಷ್ಮಾನ್ ಭಾರತ. ಬರೀ 15 ಲಕ್ಷ ಕೇಳ್ತಾರೆ. 15 ಲಕ್ಷ ಹಾಕಿಲ್ಲ, 15 ಲಕ್ಷ ಹಾಕಿಲ್ಲ. ವರ್ಷಕ್ಕೆ 5 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಏನು ಆಯುಷ್ಮಾನ್ ಭಾರತ ಪ್ರತಿ ವರ್ಷ. ಒಂದು ಕುಟುಂಬದಾಗ 5 ಲಕ್ಷವರೆಗೆ ನಮಗೆ ಮೆಡಿಕಲ್ ಫ್ರೀ ಇದೆ. ಕೇಂದ್ರ ಸರ್ಕಾರ ರೈತರಿಗೆ ಇವತ್ತು 4 ಸಾವಿರ ಕೊಡ್ತಾರೆ, 6 ಸಾವಿರ ಕೊಡ್ತಾರೆ. ಅವ್ರ ಅಕೌಂಟಿಗೆ ಬರ್ಲಾಕತ್ತದ. ನಡ್ಬರ್ಕ್ ಯಾರು ದಲ್ಲಾಳರಿಲ್ಲ. ಪ್ರಧಾನಮಂತ್ರಿಗಳು ಹಿಂಗೆ ಬಟನ್ ಹೊಡೆದ್ರೆ ಆ ಕಾಶ್ಮೀರದಿಂದ ಕನ್ಯಾಕುಮಾರಿ ಇರುವಂಥ ಎಲ್ಲ ರೈತರು ನೇರವಾಗಿ ಅಕೌಂಟ್ ಬರ್ಲಾಕತ್ತಿದ್ದಲ್ಲ, ಸಬ್ಸಿಡಿ ಡೈರೆಕ್ಟ್ ಬರ್ಲಾಕತ್ತಿದ್ದಲ್ಲ. ಮತ್ತು ನೀವು 50 ವರ್ಷ ಕತ್ತಿ ಕಾಯ್ದ್ರೆ राजीव गांधी ಹೇಳಲ್ಲ, केंद्र से 100 रुपये एक ग्राम पंचायत को जाने तक 12 पैसा बचेगा, 12 रुपये लगे जाएगा, बाकी पाइपलाइन में बहुत लीकेज है. दिल्ली से बेंगलुरु, बेंगलुरु से बीजापुर, बीजापुर से इंडी से सालटगी से उनका घर को जाने के लिए 12 रुपये जाएगा, बाकी 88 रुपये पाइपलाइन में होते 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 सालट को आएगा. क्या किया भैया आपने? कुछ भी नहीं किया. ಅದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಾಗ ಜನ್ಧನ್ ಯೋಜನೆ ಚಲವಾಯಿತು. 0 ಬ್ಯಾಲೆನ್ಸ್ ಅಕೌಂಟು. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಅಲ್ಲಿ ಎಷ್ಟು ಹೆಣ್ಮಕ್ಳು ಆ 0 ಬ್ಯಾಲೆನ್ಸ್ ಇದ್ರಾಗ ಎಷ್ಟು ರೊಕ್ಕ ಇಟ್ಟಾರೆ ಅಂದರೆ, ನಾವು ಕಟ್ಟಿದ್ದು 0 ಬ್ಯಾಲೆನ್ಸ್ ನ್ಯಾಷನಲೈಸ್ ಬ್ಯಾಂಕ್ನಾಗ ಯಾರ್ದಾರೆ ನಾವು ಚಲೋ ನಮ್ಮಂಥವ್ರದ್ದೇ ಅಕೌಂಟ್ ಮಾಡ್ಕೊತಿದ್ದಿಲ್ಲ ನಮ್ಮ ಮಕ್ಕಳು. ನೀವು ಹೋಗ್ರಿ ನ್ಯಾಷನಲೈಸ್ ಬ್ಯಾಂಕ್ನಾಗ ಸಹಿ ಇಟ್ಟೋದು ನೋಡಿರೇನು, ಒಂದು ಬುಕ್ ಐತೆ, ಒಂದು ರಿಜಿಸ್ಟರ್ ಬುಕ್ ಇತ್ತಾನೆ, ಇಲ್ಲಿ ಮಾಡಿರಿ. ನಾನು ದೇವ್ರ SBIದಾಗ ಹೋದೆ, ಒಂದು MLAದು ನಾನು ಪಗಾರ ಚಾಲು ಮಾಡ್ಬೇಕಂತೇಳಿ ಸಹಿ ಆ ಮ್ಯಾನೇಜರ್ ಹೋಗ್ಬಿಟ್ಟು ತರಿಸಿದ್ರು. ಇದು ಏನು ಸರ್, ಇದು ಯಾವಾಗ ಓದುದು ಯಾವಾಗ ಮಾಡೋದು? ಏನಿಲ್ಲ ಸರ್, ಅವೆಲ್ಲ ಇರ್ತಾವೆ, ಇಲ್ಲಿ ಆಟ ಹಾಕೋದಿಲ್ಲ, ಅಲ್ಲಿ ಸಹಿ ಮಾಡಿ ಹೋಗ್ರಿ. ಅದ್ರಾಗ ಏನು ಬರ್ಕೊಂಡ್ರು ನಮ್ಮಂಥವ್ರು ಕಲ್ತವ್ರೆ ಓದ್ಲಾಕೋದಿಲ್ಲ. MLA MP ಇದ್ದವರು ಏನು ನಿಮ್ಮಂಥವ್ರಿಗೆ ಏನು ಗತಿ ಆಗ್ತಾರೋ ಮಾಡ್ಕೋದಿಲ್ಲ. ಅವರು ಕೆಲವು ನ್ಯಾಷನಲೈಸ್ ಬ್ಯಾಂಕ್ನಾಗ ಕೇರ ಮಾಡ್ಕೊತ್ಕೊಂಡಿರ್ತಿದ್ರು ನಾವು ಹೋದಾಗ. ಇಲ್ಲೊಂದು ಇತ್ತಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಅಂತ, ಅಲ್ಲಿ ಒಂದು ರೊಕ್ಕ ತಗೊಳಕ್ಕೆ ಹೋದೆ, ಕೇರ ಮಾಡಕತ್ತಿದ್ರು. ಸ್ವಲ್ಪ ಜಲ್ದಿ ಬರ್ರಿ ಸರ್ ನಮ್ಮ ಕಡೆ ನಿಂದ್ರಿ ನಾವು ಇನ್ನೊಬ್ಬ ಅಷ್ಟೇ ಚಾ ಕುಡಿಯೋಣ, ನಾವು ಬರಲಿ. ಇವತ್ತ ಎಲ್ಲರ ಅಕೌಂಟ್ ಆಗಬೇಕಪ್ಪ. ನೀವು ಬ್ಯಾಂಕಿಗೆ ಹೋಗೋದೇ ಜರೂರಿಲ್ಲ, SMS ಬರ್ತದೆ. ATMಗೂ ಹೋಗೋದು ಜರೂರಿಲ್ಲ. ಎಷ್ಟು ಬಂದವು ಬೇಬೋನ ಏನಂದಿದ್ದ ಚಿದಂಬರಮ ಪಾರ್ಲಿಮೆಂಟಲ್ಲಿ ರಾಜ್ಯಸಭಾದಾಗ ಚಿದಂಬರಂ ಏನಂದಿದ್ದ, ಡಿಜಿಟಲ್ ನಮ್ಮ ದೇಶನಾಗ ನಡೀತದೆ. ನಾವು ಹೇಳ್ತಾನೆ ಅತಿ ಮೂರ್ಖ ಮಾತಾಡ್ತಾನೆ ತಗೊಂಡು. ಮೊನ್ನೆ ಯಾರು ಬಂದಿದ್ರು, ಯಾವ ದೇಶದ ಇವರು ಜರ್ಮನ್, ಒಂದು ಕಾಯಿಪಲ್ಯ ಮಾರೋನ ಬಳಿ ಹೋದರು, ಕಾಯಿಪಲ್ಯ ತೊಗೊಂಡ್ರು. ಅವರು ಫೋನ್ಪೇದಾಗ ಒಬ್ಬ ಕಾಯಿಪಲ್ಯದೊಂದು ಬಲ್ಲಿ ಐತಿ, ಬೀಡಿ ಅಂಗಡಿಯಾಗ ಐತಿ, ಎಳ್ನೀರು ಮಾಡೋರು ಬಲ್ಲಿ ಐತಿ, ಬಜ್ಜಿ ಮಾಡೋರು ಬಲ್ಲಿ ಐತಿ. ಇಲ್ಲ ಫೋನ್ಪೇದಾಗ ಹಾಕಿಬಿಡ್ತಾರೆ. ಈಗ ಇದು ಏನಾಯಿತು, ಇದ್ರ ಅರ್ಥ ತಿಳ್ಕೊಂಡ್ರಿ ನಾವು. ಇವತ್ತು ಪಾಕಿಸ್ತಾನ ಯಾಕೆ ದಿವಾಳಿ ಆಯ್ತು ಅಂದ್ರೆ ಇದಕ್ಕೆ ದಿವಾಳಿ ಆಯ್ತು. ಎಲ್ಲಿ ಬೇಕಿರ್ತಾವ ನೋಡ್ರಿ. ಇಲ್ಲಿ ಹಿಂಗೆ ಮಾಡಿದ್ರೆ ಪಾಕಿಸ್ತಾನ ಕಲಾಸ ಆಗೋಯ್ತು. ಹೆಂಗ ಜಾಲಿ ನೋಟ ಪ್ರಿಂಟ್ ಮಾಡಿ ಇಟ್ಟಿದ್ರು ಮಕ್ಕಳವರು.
ಈ ಕಾಂಗ್ರೆಸ್ ಇದ್ದಾಗ ಜಾಲಿ ನೋಟುಗಳು ಬಂದೇ ಬರ್ತಿತ್ತು. ಇಲ್ಲಿ ಬಿಜಾಪುರನಾಗ ಕೆಲವು ಮಂದಿ ಜಾಲಿ ನೋಟು ಕಂಪ್ನಿ ಇತ್ತು. 1000 ರೂಪಾಯಿ 3000 ರೂಪಾಯಿ ಕೊಡ್ತೀನಿ, 5000 ರೂಪಾಯಿ ಕೊಡ್ತೀನಿ ಅಂತದ್ರು. ಈ ಪೇ ಫೋನ್ ಇಲ್ಲ ಡಿಜಿಟಲ್ ಬಂದಿದ್ರೆ ಏನಾಯ್ತು, ಅದು ನೋಟು ಎದಕ್ಕೆ ಕಾಣಿಸ್ಬೇಕ್ರಿ? ಇವ ಇಲ್ಲ ಸಿನಿಮಾ ಟಿಕೆಟು ಡಿಜಿಟಲ್ ಎಲ್ಲ ಡಿಜಿಟಲ್. ಅಲ್ಲಿ ಒಳಗೆ ಶೇಂಗಾ ಮಾಡ್ತಾರೆ, ಅದು ಡಿಜಿಟಲ್. ಮತ್ತು ಉಳಿತಾನೆ ಯಾವುದು ತಾಲೂಕು ಬ್ಲಾಕಿ ಹೋದ್ರೆ ಅಲ್ಲೇ ಡಿಜಿಟಲ್. ಮತ್ತೇನು ಏನು ಸುಧಾರಣೆ ಆಗ್ಬೇಕ್ರಿ 10 ವರ್ಷನಾಗ? ನಾವು ಕಲತವ್ರಿಗೆ ಚಂದಾಗಿ ಅದು ಮಾಡಕ್ಕೆ ಕೊಡೋದಿಲ್ಲ. ಆಟೋ ರಿಕ್ಷಾ ಅಂತ ಡಿಜಿಟಲ್ ಮಾಡಿಬಿಟ್ಟಿಲ್ಲ ನಮ್ಮ ದುಡ್ಡು. ಮತ್ತು ಇನ್ನೂ ಏನು ದೇಶನಾಗ ಆಗ್ಬೇಕಪ್ಪ, ಇದು ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ. ಒಂದರೆ ನಿಮ್ಮ ತಾಕತ್ತಿತ್ತಂದ್ರೆ ಕಾಂಗ್ರೆಸ್ನವ್ರಿಗೆ ನಾ ಕೇಳ್ತೀನಿ, ನರೇಂದ್ರ ಮೋದಿ ಮ್ಯಾಗ ಒಂದೇ ಭ್ರಷ್ಟಾಚಾರ ಆರೋಪ ಮಾಡ್ರಿ ನೀವು. ಕರೆ ಇವಾಗ ಅಂತ ವಿರೋಧ ಪಕ್ಷ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು BJPಗೆ ಮುಂದಿನ 10 ವರ್ಷ ಯಾಕೆ ಕೊಡಬೇಕು, ಮುಂದಿನ 5 ವರ್ಷ ಯಾಕೆ ಕೊಡಬೇಕು ಅಂತೇಳಿ ಒಬ್ಬ ಭಾಳ ಚಂದ ಬಂತು ಹೇಳ್ಯಾನ. ಈಗೆಲ್ಲ ಮಾಡಿದ ಬಗ್ಗೆ ಎಲ್ಲ ಹೇಳ್ಯಾನ. ಅವ ಏನು ಹೇಳ್ತಾನ, 400ಕ್ಕಿಂತ ಸೀಟ್ ನೀವು ಹೆಚ್ಚು ತೊಗೊಂಡ್ರೆ ವಕಫ್ ಬೋರ್ಡ್ ರದ್ದು ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಸಿಗ್ತದೆ. ನಾವು ವಿಜಾಪುರ ನೋಡ್ಲಿಕ್ಕಿದ್ರಿ, ಎಲ್ಲಿ ಹೋದಲ್ಲ ಒಂದು ಮಸೂತಿ ಅದ್ರ ಸುತ್ತಮುತ್ತಲಿನ 50 ಎಕರೆ 100 ಎಕರೆ ನೀವು ಮನೆ ಸೈಡ್ ಕಟ್ಲಾಕ್ ಬರಲಾರ್ದಂಗೆ ಐತಿ. ಕೆಲವೊಂದು ಕಡೆ 8 ಎಕರೆ ಐತಿ ವಿಜಾಪುರ ಸಿಟಿಯಾಗ ಹೋಗ್ತಾನ. ಒಂದು 500-600 ಎಕರೆ ವಕಫ್ ಆಸ್ತಿ ಐತಿ. ಆ ವಕಫದವ್ರಿಗೆ ಏನು ಗೊತ್ತಿಲ್ಲ. ಚಂದ ಬಾಡಿ ನಮ್ದೇ ಇರ್ತಾರ, ತಾಸು ಬಾಡಿನ ನಮ್ದೇ ಇರ್ತಾರ, ಒಬ್ಲಿ ಗುಡಿ ನಮ್ದೇ ಇರ್ತಾರ, ಗೋಳಗುಮಟ್ಟು ನಮ್ದೇ ಇರ್ತಾರ, ತೊರಿ ಮಹಾಲಕ್ಷ್ಮಿ ಗುಡಿನು ನಮ್ದೇ ಇರ್ತಾರ, ಮಕ್ಕಳು ಎಲ್ಲ ಅವ್ರದೇ ಇರ್ತಾರ. ಅದು ಮುಸಲ್ಮಾನರಿಗೆ ಏನು ಉಪಯೋಗ ಇಲ್ಲ. ಇಲ್ಲೊಂದು ಸುಡುಗಾಡ ಐತಿ, ನಮ್ಮ ದೇವಗಿರಿ ಸುಡುಗಾಡ. ಅವ್ರ ತಂದೆಯವ್ರ ಹೆಸರಲ್ಲೇ ಮಾಡ್ಯಾರ. ಅದ್ರ ಹಿಂದೆ ಮನೆ ಖರೀದಿ ಹಾಕೊಂಡಾರ ಅವರೇ. ಅದ್ರಾಗೊಬ್ಬ ಹಿಂದೂ ಮಹಾಲೀಡ್ರೂ ಖರೀದಿ ಹಾಕೊಂಡ ವಕಫ್ನ. ಅದು ರದ್ದು ಆಗ್ಲಿಕ್ಕಂದ್ರೆ ನೋಡ್ರಿ, ಎಲ್ಲ ಬಿಲ್ಡಿಂಗ್ ಒಂದಿಂದು ಚಾಬುಕ್ ಸಾವಿರ ಮಸೂದಿ ಎಟ್ಟೈತದು 30 ಎಕರೆ. ಅಲ್ಲಿ ಹೆಂಗೆ ಸ್ಕ್ವೇರ್ ಫೀಟ್ ನಡೆದೈತೆ 5ರಿಂದ 10,000 ರೂಪಾಯಿ ನಡೆದು. ಹಾಂ, ಅದು ರದ್ದು ಆಗ್ಬೇಕಾದ್ರೆ 400 ಸೀಟ್ ಬೇಕಿಲ್ಲ ನಮಗೆ. CAA NRC ಈ ರೋಹಿಂಗ್ಯಾಗಳು ಬಂದಾರಲ್ಲ, ಭಾರಿ ಕ್ರಿಮಿನಲ್ಸ್ ಹೊಳೆ ಮಕ್ಕಳು. ಅವರು ಇಲ್ಲಿ ದುಡ್ಡಿಲಾಕ ಬಂದಾರ. ಕಾಶ್ಮೀರ್ನಾಗ ಲಕ್ಷಾಂತರ ಜನ ಅದಾರ ಎಲ್ಲ ಕಡೆ. ಮೊನ್ನೆ ನನಗೆ ಇದ್ರಾಗ ಹೇಳಿದ್ರು, ಚಿಕ್ಕಮಂಗ್ಳೂರು ಕೊಡಗುದಾಗ ಬಂದಾರ ಅವ್ರು ದುಡಿತೀನಿ ಅಂತೇಳಿ. ಮೊದಲು ದುಡಿಲಾಕ ಬರ್ತಾರ, ಎಲ್ಲ ಇದು ಆದ್ಮ್ಯಾಗ ನಮ್ಮನ್ನೇ ಹೊಡಿಲಾಕ್ತಾರೆ. ಅವರು ಇಡೀ ಅಲ್ಲಿ ಯಾವ ದೇಶದ ಬ್ರಹ್ಮ ದೇಶ ಯಾವುದು, ಅವರೆಲ್ಲ ಮಾಯನ ಮಾಡಿದ ಎಲ್ಲ ಹೊರಗಾಕ್ಬಿಟ್ರಲ್ಲಿ ಬೌದ್ಧ ಭಿಕ್ಷುಗಳು. ಅವೆಲ್ಲನೂ ಈ ನಮ್ಮ ತಾಯಿಯವರು ಅದಾರಲ್ಲ, ನಾವು ಕಾಂಗ್ರೆಸ್ನವ್ರೆಲ್ಲ ಒಳಗೆ ಸೇರ್ಕೊಂಡ್ರೆ ಅವ್ರು ಹೊರಗೆ ಹಾಕಲಿಲ್ಲ. ಹಿಂದೂಗಳೇನು ಪಾಕಿಸ್ತಾನದಾಗ, ಅಫ್ಘಾನಿಸ್ತಾನದಾಗ, ಬಾಂಗ್ಲಾದೇಶದಾಗ ನಮ್ಮ ಹಿಂದೂಗಳು, ಸಿಖ್ರು, ಜೈನರು, ಕ್ರಿಶ್ಚಿಯನ್ರು ನಾವು ಜಾತಿ ಮಾಡಿರ. ಕ್ರಿಶ್ಚಿಯನ್ರು ನಾವು CAದಾಗ ಅವ್ರು ಭಾರತದ ಪೌರತ್ವ ಕೊಡ್ಲಾಕೈತಿ. ಕಾರಣ ಏನಂದ್ರೆ 27% ಇದ್ದಂಥ ಪಾಕಿಸ್ತಾನದ ಹಿಂದೂಗಳ ಸಂಖ್ಯೆ ಇವತ್ತು 2% ಬಂದಿದೆ. ಬಾಂಗ್ಲಾದಲ್ಲಿ ಎಷ್ಟಿತ್ತು ಮೊದಲು, ಇವತ್ತು ಬರೀ ಅಲ್ಲಿ 2.5% ಬಂದ. ಎಲ್ಲ ಮತಾಂತರ ಹಿಂದೂಗಳು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಭಾರತದ ವಿಭಜನೆ ಮಾಡಬೇಕಾದ್ರೆ ಇಲ್ಲಿಯ ಜನ ಆ ಜನವನ್ನು ಅಲ್ಲಿ ಕಳಿಸ್ರಿ, ಅಲ್ಲಿರುವ ಹಿಂದೂಗಳನ್ನ ದಲಿತರನ್ನ ನಾವು ಆ ದೇಶಕ್ಕೆ ಬಂದು. ನೆಹರು ಹೇಳಿದ್ದಲ್ಲ, ಇದು ಯಾರು ಹೇಳ್ಯಾರ? ಭಾರತದ ಸಂವಿಧಾನ ನಿರ್ಮಾತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಆ ಕನಸನ್ನೇ ಇವತ್ತು ನೆನಪು ಮಾಡ್ಲಕತ್ತಾರ. ಅದೇ ರೀತಿ ಎಲ್ಲ ನಮ್ಮ ಪೂಜಾ ಸಾಮಾನು ಏನು ಅದಾವಲ್ಲ, ಗುಡಿಗಳು ಎಲ್ಲ ಸರ್ಕಾರ, ಎಲ್ಲದಕ್ಕೊಬ್ಬ ಕಮಿಷನರ್, ಅದಕ್ಕೊಬ್ಬವ ತಹಸೀಲ್ದಾರ್, ಆಡಳಿತಾಧಿಕಾರಿ. ನಾವು ಕೊಟ್ಟು ದುಡ್ಡ, ನಾವು ತಿಜೋರಿಯೊಳಗೆ ಹಾಕೋ ದುಡ್ಡ ಎಲ್ಲಿ ಹೋಗ್ತದೆ? ಅದು ಕರ್ನಾಟಕ ಸರ್ಕಾರಕ್ಕೆ ಹೋಗ್ತದೆ. ಅವ್ರು ಏನು ಮಾಡ್ತಾರೆ? ಮುಲ್ಲಾಗಳಿಗೆ ತಿಂಗಳ ಇದಕ್ಕೂ ಉಪಯೋಗ ಮಾಡ್ತಾರೆ. ಮೊನ್ನೆ ಆಯ್ತಲ್ಲ ವಿಧಾನಸಭೆಯಲ್ಲಿ ನೋಡಿರಲ್ಲ ನಾವು ಮಾತಾಡಿದ್ದು. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತ 400 ಸೀಟ್ ನೀವು ತಂದ್ರೆ ಏನು ಅಲ್ಪಸಂಖ್ಯಾತ ಆಯೋಗ ತೆಗೆದು
ಅವ್ರಿಗಿಷ್ಟು ಸ್ಕೀಮ್ ಮಾನ್ಯ ನೋಡಿ ಸಿದ್ದರಾಮಯ್ಯ 10,000 ಕೋಟಿ ರೂಪಾಯಿ ಕೊಡ್ತೀವಿ. ಇವರಪ್ಪನ ದೊಡ್ಡ ಕಸ ಕೊಡಲ್ಲ. 10 ಕೋಟಿ ರೂಪಾಯಿ 4% ಇಂಟ್ರೆಸ್ಟ್ ನಂಗತ್ತವ್ರಿ ಅಲ್ಪಸಂಖ್ಯಾತರಿಗೆ, ದಲಿತರಿಗಿಲ್ಲ. ಅದೇ ರೀತಿ ಹಿಂದೂಗಳಿಗಿಲ್ಲ, ದಲಿತರಿಗಿಲ್ಲ, ಹಿಂದುಳಿದ ವರ್ಗದವ್ರಿಗಿಲ್ಲ. ಅವ್ರಿಗೆ 10 ಕೋಟಿ ರೂಪಾಯಿ 4% ಇಂಟ್ರೆಸ್ಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಸಂವಿಧಾನ ಬರೆಯಾಗ ಹೇಳಿದ್ರು, ಭಾರತದಲ್ಲಿ ಅಲ್ಪಸಂಖ್ಯಾತ ಆಯೋಗ, ಅಲ್ಪಸಂಖ್ಯಾತ ಇಲಾಖೆ ಇರಬಾರ್ದು ಹೇಳಿದ್ರು ಸಹಿತ ಈ ಕಾಂಗ್ರೆಸ್ನ ನೆರವು ಮಾಡ್ದ. ನಮ್ಮ ಸರ್ಕಾರ ಬಂತಂದ್ರೆ ಈ ಅಲ್ಪಸಂಖ್ಯಾತ ಆಯೋಗವನ್ನು ಕಿತ್ತಾಕಿ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಬಡವರಿರಲಿ ಅವನ ಒಂದು ಉದ್ಧಾರ ಮಾಡುವಂಥ ಒಂದು ಇಲಾಖೆ ಪ್ರಾರಂಭ ಮಾಡ್ತೇವಂತ. ಇದೇ ರೀತಿ ಕಾಮನ್ ಸಿವಿಲ್ ಕೋಡು, ಒಂದೇ ಲಗ್ನ ಎರಡೇ ಮಕ್ಕಳು, 4 ಆಗಿ ತಿರ್ಲಾಕ್ ಕೊಡ್ತೇನೆ ಅಂದ್ರೆ ಇಲ್ಲ, ಬಂದಾಗ್ತದೆ. ಅದಕ್ಕೆ ಯಾರಿಗೆ ಓಟ್ ಹಾಕಬೇಕು? ಏಕರೂಪದ ನಾಗರಿಕ ಸಂಸ್ಥೆ ಮುಂದೆ ಯಾರು ಕಲ್ಲು ಹೋಗಿತ್ತಾರ, ಯಾರು ಹಿಂದೂ ದೇವಸ್ಥಾನಗಳ ಮೇಲೆ ಕೆಡುವಂಥದ್ದು, ಅದ್ರ ಮೇಲೆ ಕಲ್ಲು ಹೋಗಿಂತ ಮಾಡಿದ್ರೆ ಅವ್ರದ್ದೆಲ್ಲ ಆಸ್ತಿ ಮುಟ್ಟುಗೋಲು ಹಾಕೊಂಡು ಭಾಳ ಹಾರಾಡಿದ್ರಂದ್ರೆ ಅಲ್ಲೇ ರೋಡ್ ಮ್ಯಾಗಿನ ಜೈಲಿಗೆ ಕರ್ಕೊಂಡು ಹೋಗೋದಿಲ್ಲ, ಬಿರಿಯಾನಿ ತಿನ್ಸಲ್ಲ. ಹಾಗಾಗನೇ ಸೀದಾ ಜನ್ನತ್ತೆ. ಈ ರೀತಿ ನಮ್ಮ ದೇಶದಲ್ಲಿ ಇನ್ನೂ ಭಾಳಷ್ಟು ಬದಲಾವಣೆ ಆಗ್ತದೆ. ಅದಕ್ಕೆ ನಾವು ಬಂಧುಗಳೇ ಇವತ್ತೆಲ್ಲ ಇದೇನು ಸೇರಿದ್ದೀವಿ, ಎಲ್ಲರಿಗೆ ನಾವು ಏನಂತ ಹೇಳಿದೆ, ನಿಮಗೆಲ್ಲ ಸಾಕಷ್ಟು ನಿಮ್ಗೆ ಸಾಕಷ್ಟು ಪಕ್ಷದಿಂದ ಸಾಕಷ್ಟು ಇದು ಬಂದದ ಮಾಹಿತಿ. ಅದನ್ನೆಲ್ಲ ನೀವು ಓದಿ ಮನೆ ಹೋಗ್ರಿ, ಯಾರೂ ಮನೆಯಾಗ ಕುಂಡ್ರಬೇಡ. ಈ ಬಿಸಿಲೈತಿ ಇರಲಿ, ಮುಂಜಾನೆ 1-2 ತಾಸು, ಸಂಜೆ 1-2 ತಾಸು ಓಣಿ ಅಡ್ಡಾಡ್ರಿ. BJPಗೆ ಯಾಕೆ ವೋಟ್ ಹಾಕಬೇಕು? ಇವತ್ತು ನೋಡ್ರಿ, ನಮ್ಮ ಎಲ್ಲರ ಪ್ರಯತ್ನದಿಂದ ಎಷ್ಟು ವಿರೋಧ ಇದ್ದರೂ ಕೆಲವು ಮಂದಿ ವಿರೋಧ ಮಾಡಿದ್ರು. ಇವತ್ತು 17 ಕಾರ್ಪೊರೇಟರ್ ನಾವು ಆರಿಸ್ಕೊಂಡು ಬಂದೀವಿ. 17 ಮಂದಿ ಆರಿಸ್ಕೊಂಡ್ರು. 4 ಬರೋದಿಲ್ಲ, 3 ಬರೋದಿಲ್ಲ ಅಂತದ್ದು. ಯಾರು ವಿರೋಧ ಮಾಡಿದ್ರು ಎಲ್ಲ ನಿಮ್ಗೆ ಗುರ್ತೈತಿ, ಯಾರು ಮನೆಯಾಗ ಏನು ಮಾಡ್ಯಾರ. ಮತ್ತೀಗ ಬಂದು ಸೇರ್ಲಾಕತ್ತಾರ. ಅವ್ರು ಮಾಡೋದಿಲ್ಲ ಎಲೆಕ್ಷನ್ನು. ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಕಡೆ ರೊಕ್ಕ ತೊಗೊಂಡು ಡೀಲಿಂಗ್ ಆಗೈತಿ ವ್ಯವಹಾರ. ಹೋಸಲ MLA ಎಲೆಕ್ಷನ್ದಾಗ 50,000, 1 ಲಕ್ಷ ಅವು ಕ್ಯಾಂಡಿಡೇಟ್ಗಳ ಮ್ಯಾಗ 50 ಲಕ್ಷ ರೂಪಾಯಿಗೂ ಕೊಟ್ಟಾರ. ಈಗ ಮತ್ತೆ ಇಲ್ಲಿ ಬಂದು ಇಲ್ಲಿ ಹೋಗಿ ಅಲ್ಲಿ ಹೇಳಕ್ಕೆ ಬರ್ಲಾಕತ್ತಾರ ಅಧ್ಯಕ್ಷರೇ, ನೀವು ಏನು ಹೊಸ ಪದಾಧಿಕಾರಿಗಳಾದ್ರೆ ಆ ಮಕ್ಕಳು ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಅವ್ನು ಹಚ್ಕೊಂಡ್ರೆ ಅಂದ್ರೆ ನಿಮ್ಮ ಕುರ್ಚಿ ಹೋಗ್ತೈತೆ ನೋಡಿ. ಅವ್ರು ಹೊರಗೆ ಹಾಕಿರ್ತೀವಿ, ಇವರೆಲ್ಲ ಕಾರ್ಪೊರೇಟರ್ ಆಗ್ಯಾರ. ಇಲ್ಲಕಂದ್ರೆ ಅವ್ರನ್ನೇ ಹಳ್ಳಿ ಅವೇ ಸೊಂಡಿಗಳನ್ನೇ ಕಾರ್ಪೊರೇಟರ್ ಮಾಡಬೇಕಾಗ್ತದೆ. ಏನಪ್ಪ ಮಾಡೋಗೋಡ ಎಲ್ಲಿದೆ? ಆ ಶ್ರೀಮಂತ ಬಾಗಿಲು ಕೊಟ್ಟು ಬಂದಿಲ್ಲ ಶ್ರೀಶೈಲ. ಈಗ ಹೊಸ ಕಾರ್ಪೊರೇಟರ್ ಯಾರು ಬರಲ್ಲ. ಇವತ್ತು ನಮ್ಮ ಕಾರ್ಪೊರೇಟರ್ ಒಳಗಾರ ಬಿಜಾಪುರನಾಗ ಎಲ್ಲ ರೀತಿ ಆಕ್ಟಿವ್ ಅದಾರ. ಮುಂಜಾನೆ 7 ಅಂದ್ರೆ ಎಲ್ಲರೂ ಮನೆಗೆ ಅಡ್ಡಾಡ್ತಾರಿಲ್ಲ ಎಲ್ಲ ಕಡೆ. ಅವ್ರು ಫೋನ್ನಾಗ ಮೆಸೇಜ್ ಮಾಡ್ತಾರೆ, ಪಟ್ನೆ ಅವ್ರು ಕೆಲಸ ಮಾಡ್ತಾರಲ್ಲ. ಮೊದಲಿನವ್ರು ಹೆಂಗಿದ್ರು ಕೊಡ್ತದಲ್ಲ, ಚಂತನ ಅಷ್ಟೇ ನಿಮ್ಮ ಕೂಡ. ರಾತ್ರಿ ಅವ್ರದ್ದು ಬೇರೆ ವ್ಯಾಪಾರ ಐತಿ. ಈಗ ನೋಡ್ರಿ, ಆ ವಕಪ್ನಾಗ ಒಬ್ಬ ಸಿಗ್ಬಿದ್ದಾನೆ, ಹೆಸರೀಗ ಬೇರಂಗೆ ಆಗ್ತೈತಿ. ಭಾಳ ದೊಡ್ಡ ಲೀಟ್ರಿ, ನನ್ಕಿಂತ ಹೆಚ್ಚು ಕುಂಕುಮ ಹಾಕ್ಕೊತಾರೆ. ಅವೆಲ್ಲ ಹೋಗ್ಬಿಟ್ಟು ಕೆಟ್ಟ ಹುಳುಗಳು ಎಲ್ಲ ಹೋಗ್ಯಾವ. ಈಗೇನೋ ಮತ್ತೆ ಬಂದು ನಾವು ಇಲ್ಲಪ್ಪ ತಗೋರಪ್ಪ ಲೋಕಸಭಾ ಹೇಳ್ತಿರ್ತಾರೆ. ಹಂಗೆ ಅಂಥವ್ರು ತೊಗೊಂಡ್ರೆ ಇದ್ದ ಕಾರ್ಯಕರ್ತರು ನಾರಾಜಾಗ್ತಾರೆ. ನಾವು ಮಾತ್ರ ಇಲ್ಲೆಲ್ಲ ಫುಲ್ ಪ್ಲೇಜ್ ಆಗಿ ನಮ್ಮವರೆಲ್ಲ, ನಮ್ಮ ಮಳುಗೋಡ, ನಮ್ಮ ಶಂಕರ ಹೂಗಾರ ಇವರೆಲ್ಲ ಕೂಡಿ ಒಂದು ಒಳ್ಳೆ ಟೀಮ್ ಬಿಜಾಪುರನಾಗ ಕಟ್ಟ್ಯಾರ. ನಮ್ಮ ಕಾರ್ಪೊರೇಟರ್ಗಳೇ ಆಯಾ ವಾರ್ಡ್ದ ಜವಾಬ್ದಾರಿ, ಅವರೇ ಉಸ್ತುವಾರಿ. ಇವ್ರೇನು ಟೀಮ್ ಆಗೈತಲ್ಲ, ಈ ಟೀಮ್ ಯಾರೇ ವಾರ್ಡ್ನಾಗ ನೀವು ಅದೀರಿ ಅವ್ರನ್ನ ತೊಗೊಂಡು ಮುಂಜಾನೆ 7ರಿಂದ 9 ಭಾಳ ದುಡಿಬೇಡ್ರಿ. ನಾ ಭಾಳ ದೂರ ಐತಿ ಎಲೆಕ್ಷನ್. 8ನೇ ತಾರೀಕಿಗೆ ಇಲ್ಲಿ ವೋಟಿಂಗ, 7ನೇ ತಾರೀಕಿನ ಇವತ್ತು ಬಿಟ್ಟರೆ 8 ದಿವಸ ಉಳಿತು. 1 ತಿಂಗಳ ಮುಂಜಾನೆ 2 ತಾಸು, ಸಂಜೆ ಮುಂದೆ 2 ತಾಸು ಕೆಲಸ ಮಾಡಿರಿ ನೀವು. ನನಗೆ ಅನಿಸ್ತದೆ 3ರಿಂದ 4 ಸಲ ಒಬ್ಬರು ಮನೆಗೆ ಹೋಗ್ತೀವಿ. ಸುಮ್ಮನೆ ತಿರ್ಗಾಡ್ಕೋತ ಹೋಗ್ಬಿಡುದು. ಯಾರು ಮನ್ಯಾಗ ಕರೀತಾರೋ ಚಹಾ ಕುಡಿದು ಮತ್ತೆ ಚಹಾ ಕುಡಿದು ಅಲ್ಲೊಂದು ಕಾಯ್ತು ಹೋಗ್ತು. ಹಂಗೆ ಬೈತೆ ಮಾಡ್ರಿ, ಏನು ಕೆಲಸ ಏನು ಕೆಲಸ ಏನೈತಿ? ರೋಡ್ ಮಾಡೋದೈತೆ, ಡ್ರೈನೇಜ್ ಮಾಡೋದೈತೆ, ಜಾಪ ಏನು ರೈತಲ್ರಿ ಯಾವ್ದಾರ ವಾರ್ಡ
ಮನೆ ಮತ್ತೊಂದು 25 ಕೋಟಿ ಹಿಂದಿನ ಪೆಂಡಿಂಗ್ ಇಟ್ಟಿದ್ರು, ಅದನ್ನು ಕ್ಲಿಯರ್ ಮಾಡಿ ಅವು ಇಟ್ಟು ಸ್ವಚ್ಛಗೆಲ್ಲ ಅದೊಂದು ಹೋಗೋದು ಬಿಜಾಪುರ ಕೆಲಸನೇ ಇಟ್ಟರು ಮಾಡ್ತಿರಲಿಲ್ಲ. ಎಲ್ಲ ಕಾರ್ಪೊರೇಟ್ರನ್ನ ಕಾರ್ಯಕರ್ತರು ಕೊಡಿ ಭಾಳ ಆದ್ರೆ ಏನು ಬೈತಾರ, ನೀರಿಲ್ಲ ನಾವು ವಾರಾಗೈತೆ ಅದೊಂದೇ ಬೈಯೋರು. ಬೆಂಗಳೂರಿನಾಗೆ ನೀರಿಲ್ಲ, ಬಿಜಾಪುರದಲ್ಲಿ ಯಾಕೆ ತೆಗಿತೀವಿ? ಸ್ವಲ್ಪ ಸಮಾಧಾನ ನೋಡ್ರಿ, ಬೆಂಗಳೂರು ತೋರಿಸ್ರಿ ಒಂದೆರಡು ವಿಡಿಯೋ. ಕೆಟ್ಟ ಟ್ಯಾಂಕರ್ ಕೆಟ್ಟ ಕೊಟ್ಟು ತೊಗೊಳಕತ್ತಾರ. ಇನ್ನೊಂದು 6 ತಿಂಗಳು ತ್ರಾಸ ಆಗ್ತದೆ. ಇದೇನ ಹೊಸ ಸ್ಟೀಲ್ ಪೈಪ್ಲೈನ್ ನಾವು ಮಾಡ್ಲಾಕತ್ತೀವಿ. ಇದು ಮೊನ್ನೆ ನಾನೇ ಯಾವುದನ್ನ ಬುತ್ತಾಳಿ ಕೆರೆಗೆ ಅದು ನಾವು ಪತ್ರ ಕೊಟ್ಟು ಎಲ್ಲ ಹೇಳಿದ ಮ್ಯಾಗಿನೇ ಇವತ್ತು ಬುತ್ತಾಳಿ ಕೆರೆಗೂ ನೀರು ಬರ್ಲಾಕತ್ತೀವಿ. ಇನ್ನು ಸ್ವಲ್ಪ ಹಂತವಾಗಿ ಇವತ್ತು ತಾಸಪಡಿಗೂ ಒಂದು ಇದು ವ್ಯವಸ್ಥೆ ಮಾಡಕತ್ತೀವಿ. ನೀರಿನ ಒಂದು ಬಿಟ್ಟರೆ ನಮ್ಮ ಬಿಜಾಪುರನಾಗ ಏನೋ ಯಾವುದೋ ಸಮಸ್ಯೆ ಜನ ಹೇಳೋದಿಲ್ಲ. ಎಲ್ಲ ಕಡೆ ಹಿಟ್ಟು ಖುಷಿ ಪಡ್ತಾರ. ನಾ ಎಲ್ಲೆಲ್ಲ ವಾರ್ಡ್ನಾಗ ಹೋಗ್ತೀನಿ, ಹೆಣ್ಮಕ್ಳು ಗಂಡಸ ಮಕ್ಕಳಕ್ಕಿಂತ ಹೆಚ್ಚು ಹೆಣ್ಮಕ್ಳು ಬಂದಿರ್ತಾರೆ. ಪಾಪ ಗಂಡಸರು ಎಲ್ಲರೂ ಕೂಡಿ ಒಂದೇ ಹೇಳ್ತಾರೆ, ಸಣ್ಣ ಪುಟ್ಟ ಹೇಳ್ತಿರ್ತಾರೆ. ಪಾಪ ಅವ್ರೆಲ್ಲ ನಾವು ಹಿಟ್ಟು ಕೆಲಸ ಮಾಡಿ ಒಂದು ಮಾತು ಹೇಳ್ತಾರೆ ಕಡೆಗೆ, ನೀವೆಲ್ಲ ಮಾಡ್ರಿ ಕೊಡ್ರ, ಭಾಳ ನಮ್ಗೆ ಸಂತೋಷ ಆಗೈತಿ. ಧೂಳಿಲ್ಲ ನಿಮಗೆ. ಇವತ್ತು ವಿಜಯಪುರ ನಗರದ ಮನೆಗೆ ಹೋಗಿ ಓಟ್ ಕೇಳುವಂಥ ನೈತಿಕ ಅಧಿಕಾರವನ್ನು ಇವತ್ತು ನಾವು ಕಳೆದ 3 ವರ್ಷದಲ್ಲಿ ಕೊಟ್ಬಿಟ್ಟಿವಿ. ಮೊದಲು ಬಿಜಾಪುರ ಹಿಂಗೆ ಇರಲಿಲ್ಲ, ಇದೇ ರೋಡ್ ಇತ್ತು ಅನ್ನೋದು. ಈ ಬಾಬಿ ಶೆಟ್ಕೊಂಡು ನಮ್ಮ ರೋಡ್ ಮಾಡಿವಲ್ಲ, ಇದು ಹೇಗೆ ಟ್ರಾಫಿಕ್ ರೋಡ್ ಆಗೈತಿ. ಕಾಲೇಜ್ ರೋಡು ನಮ್ದು 10ನೇ ರೋಡ್ ಅಂತ ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ನಡೆದದ. ನಮ್ಮ ಪ್ರೇಮಾನಂದ ಅವ್ರದ್ದು ಅದೋ ಒಂದು ದೊಡ್ಡ ಉಳಿದಿತ್ತು, ಇಬ್ರಾಂಪುರ ರೋಡ್, ಅದು ಏಕದಮ್ ಫಸ್ಟ್ ಕ್ಲಾಸ್ ಆಗೈತಿ. ಯಾವೂ ಉಳಿದಲ್ಲ. ಅದಕ್ಕೆ ನಾ ಹೇಳ್ತೀನಿ, ಆರಾಮಾಗಿ ಕೆಲಸ ಮಾಡಿರಿ. ಏನು ಬಂದ್ರೂ ಅಧ್ಯಕ್ಷರ ಪಕ್ಷದಿಂದ ಏನೇನು ಖರ್ಚಿಗೆ ಬರ್ತದೆ ಅವ್ರಿಗೆಲ್ಲ ಕೂಡ್ಸೋದು ಕೊಟ್ಬಿಡ್ತೀವಿ. ನಿಮಗೆಲ್ಲ ಪೈ ಟು ಪೈ ಲೆಕ್ಕ ಕೊಡ್ತೀವಿ ನಾವು. 1 ಲಕ್ಷ ಕೊಡೋಣ 50,000 ಮನೆಯಾಗಿಟ್ಟು 25,000 ರೂಪಾಯಿ ಡೌಟ್ಫುಲ್ ಇಟ್ಟು 25,000 ಖರ್ಚು ಮಾಡಿ ಬೋಲೋ ಭಾರತ್ ಮಾತಾಕಿ 1 ಲಕ್ಷದಾಗ 10,000 ಉಳಿದೊಂದು ಹೊಳ್ಳಿ ಕೊಡ್ತಾರೆ ನಮ್ಗೆ. ನಾ ಇಡೀ ಕನ್ನಡದಾಗ ಈಗಾದ್ರೂ ಮತ್ತೆ ಕಡಿಮೆ ಖರ್ಚು ಮಾಡಿ ಆರಿಸ್ಕೊಂಡು ಮಗನೇ MLA ಹೆಂಗೆ ಆರಿಸ್ಬಿಡ್ತೀವಿ. ಪಕ್ಷಕ್ಕೆ ನಾನು ಪಕ್ಷಕ್ಕೆ ಬರ್ತೀನಿ. ಹಂಗೆ ನಮ್ಮ ಬಿಜಾಪುರ ಮಂದಿ ಹಿಟ್ಟು ಒಳ್ಳೆಯವ್ರು ಅದಾರ. ರೊಕ್ಕಕ್ಕೆ ಮಾರ್ಕೊಳ್ಳಾರ್ದಾರ ಯಾವುದಾದ್ರೂ ಜಗತ್ತಿನ ಒಂದು ಕ್ಷೇತ್ರದ ಅದು ವಿಜಯಪುರ ನಗರ ಕ್ಷೇತ್ರ. ಎಂದು ಟರ್ನಿ ಆಗುದಿಲ್ಲ. ಅವ್ರಿಗೆ ಗ್ಯಾರಂಟಿ ಕೊಡ್ತೀನಿ ಅಂದ್ರೂ ಆರಿಸಿ ಬಂದಿವಲ್ಲ. ನಾನೇ ಒಬ್ಬ MLA ಅಂದ, ಎತ್ತಾಡ್ರಿ ನಾವು 66 ಜನ ಆರಿಸಿ ಬಂದಿದ್ದೀವಿ, ಗ್ಯಾರಂಟಿ ಇದ್ದರೂ ಆರಿಸಿ ಬಂದಿದ್ದೀವಿ ಅಂತ ನಾ ಹೇಳಿದವನಿಗೆ, ಜನರಿಗೆ ನಾವೇ ಗ್ಯಾರಂಟಿ ಇದೀವಿ, ಹಿಂಗಾಗಿ ಯಾವ ಗ್ಯಾರಂಟಿ ನೋಡ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಯಾರು ಹೇಳ್ತಾರಲ್ಲ 50,000 ನೀರು ಕೊಡ್ಬೇಕಂತ ಮಳುಗೋಡಿ ಹೇಳ್ದಂದ್ರೆ ಪ್ರಯತ್ನ ಮಾಡ್ರೆ ಆಗ್ತದೆ, ಏನು ದೊಡ್ಡದಿಲ್ಲ. ನಾನು ನಿಂತಾಗ ಒಂದು ಟೀಮ್ ಐತದು, ಅದು ಕಡಬೇಕು ಅನ್ನೋ ಟೀಮ್ ಇರ್ತೇ ಇದೆ. ಹೋದ ಸಲ ಮಾಡ್ತು, ಈ ಸಲ ಮಾಡ್ತು. ಹೋದ ಸಲಕ್ಕಿಂತ ಹೆಚ್ಚು ರೊಕ್ಕ ಬಂದು ಆದರೂ ಮತ್ತು 1,500 1,800 ಓಟ್ ಹೆಚ್ಚಾದ್ರು. ಎಷ್ಟು ಹೆಚ್ಚು ರೊಕ್ಕ ಹೊರಗಿನವ್ರು ಕೊಡ್ತಾರಲ್ಲ, ಎಷ್ಟು ಹೆಚ್ಚು ಓಟ್ ಕೊಡ್ತಾರೆ. ಈಗಂತೂ ಸಮಸ್ಯೆನೇ ಇಲ್ಲ. ನೀವು ಯಾರು ಓಟ್ ಹಾಕೋದು ಯಾರಿಗೆ ಹಾಕ್ತೀರಿ? ನರೇಂದ್ರ ಮೋದಿಯವ್ರಿಗೆ ಹಾಕ್ತೀರಿ, BJPಗೆ ಹಾಕ್ತೀರಿ. ಈ ಪ್ರಶ್ನೆನೇ ಇಲ್ಲ. ಕರ್ನಾಟಕದಾಗಿದ್ರೆ ಸ್ವಲ್ಪ ಇದು ಇತ್ತು. ಈ ಸಲ ಕನಿಷ್ಠ 25,000ಕ್ಕಿಂತ ಹೆಚ್ಚು ಮತ ವಿಜಯಪುರ ನಗರದಿಂದ ನೀವೆಲ್ಲ ದುಡಿದು ಓಟ್ ಹಾಕ್ಸೋ ಕೆಲಸ ನೀವು ಮಾಡ್ತೀರ. ನನಗೆ ವಿಶ್ವಾಸ ಇದೆ, ನನಗೆ ನಂಬಿಕೆ ಇದೆ. ನಾವು ಇರಲಿ ಬಿಡಲಿ ಯಾರ ಬಾಯಾಗೂ ಹೊಟ್ಟೆ ಅಪ್ಪಸ್ವರ ಬೇಡ. ಅಭ್ಯರ್ಥಿ ಬಗ್ಗೆ ಮಾತಾಡಬಾರ್ದು. ಹಂಗಾಯ್ತು ರೀ, ನನಗೆ ರೊಕ್ಕ ಕೊಟ್ಟಿಲ್ಲ, ನನಗೆ ಹೋದಾಗ ಮಾತಾಡ್ಸಲ್ಲ, ಇವೆಲ್ಲ ಏನು ಬೇಡ. ಈಗ ಯಾವುದು ರೊಕ್ಕ ನನ್ನ ಸ್ವಾಭಿಮಾನ ಪ್ರಶ್ನೆಗಿಂತ ನನ್ನ ದೇಶದ ಸ್ವಾಭಿಮಾನ ಮುಖ್ಯ, ನನ್ನ ಸನಾತನ ಧರ್ಮದ ಸ್ವಾಭಿಮಾನ ಮುಖ್ಯ. ನನಗೂ ಅಪಮಾನ ಆಗ್ತದೆ, ಎಲ್ಲ ಆಗ್ತದೆ. ಆದರೆ ಇದು ನೋಡೋದು ಬೇರೆದರ. ಆದರೆ ಈಗ ಮಾತ್ರ ಈ ಲೋಕಸಭೆಯಲ್ಲಿ ವಿಜಯಪುರ ನಗರ ಇಡೀ ಬಿಜಾಪುರ ಲೋಕಸಭೆಯಲ್ಲಿ ಮಾದರಿಯಾಗುವ ರೀತಿಯಲ್ಲಿ ನಾವು ಮಾಡಿದೆ ತಿಳ್ಕೊಳ್ಳಿ. ಅವ್ರು ಬೇಕಾದಷ್ಟು ಖರ್ಚು ಮಾಡಿ, ಕಾಂಗ್ರೆಸ್ನವ್ರು ಬೇಕಾದಷ್ಟು ಲಗಾಬಡಿ. ಇಲ್ಲಿ ಮತ್ತೆ ನಮ್ಮದೇ ಬರೋದು ಸುಮಾರು 2ರಿಂದ 3 ಲಕ್ಷ ಲೀಡಲ್ಲೇ ನಾವು ಬಿಜಾಪುರ ಗೆಲ್ಲಬೇಕು. ಮುಂದಿನ 5 ವರ್ಷ ದೇಶದ ಬದಲಾವಣೆ, ನಮ್ಮ ದೇಶ ಬದಲಾವಣೆ ಆದರೆ ನಾವೆಲ್ಲ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ. ಎಲ್ಲ ಪದಾಧಿಕಾರಿಗಳು ಇವತ್ತಿನಿಂದ ನಿಮ್ಮ ವಾರ್ಡ್ದಾಗ ಕೂತು ನೀವು ಇಡೀ ಸಿಟಿ ಲೀಡರ್ ಯಾರು ಆಗ್ಲಕ್ಕೆ ಹೋಗ್ಬೇಡಿ. ನಿಮ್ಮ ವಾರ್ಡ್ ನೋಡ್ಕೊರಿ, ನಿಮ್ಮ ವಾರ್ಡ್ ನಾನು ಬೂತ್ ನೋಡ್ಕೊರಿ. ಬೂತ್ನಾಗ ಎಷ್ಟು ಮನೆ ಅದಾವು ಆ ಮನೆಗೆ ಹೋಗಿ
ಇಟ್ಟೇ ಮಾಡಿರಿ, ತಂದು ಓಟ್ ಹಾಕ್ಸು. ಮುಂದೆ ಅದು ಭಾಳ ಇಂಪಾರ್ಟೆಂಟ್ ಐತೆ. ಬರೀ ಈಗ ಮಾಡಿ ಒಟ್ಟಿನ ಟೈಮ್ನಾಗ ಕೈ ಮನೆ ಮಕ್ಕೊಂಡ್ರೆ ಹಿಡಿದ್ರು. ಮುಂಜಾನೆ 6ಕ್ಕೆ ಮಂದಿನ ಎಬ್ಬಿಸ್ಬೇಕು. ಮನೆ ವಿಧಾನಸಭಾ ಚುನಾವಣೆ 6ಕ್ಕೆ ಭಾಳ ಹೆಚ್ಚಿದ್ರು ನಮ್ಮ ಮಂದಿ. ಎಲ್ಲ ವಾರ್ಡ್ನಾಗ ಹೋದ್ರು, ಯಾರು 6:30 ಕೈ ಕಟ್ಕೊಂಡು ನಿಂತಿದ್ರು. ಯಾರು ವಾಕಿಂಗ್ ಬಿಟ್ಟು ಬಂದಿದ್ರು. ಓಟ್ ಹಾಕಿ ವಾಕಿಂಗ್ ಹೋಗ್ಯಾರ ಒಂದ್ಸಲ. ನನ್ನ ಇಲೆಕ್ಷನ್ದಾಗಿನಕ್ಕಿಂತ ಹೆಚ್ಚು ಮತದಾನ ಲೋಕಸಭೆಗೆ ಆಗಬೇಕು. ಅವ್ರು ಹೇಳಬೇಕು, ನೋಡ್ರಿ ಕರ್ನಾಟಕದ ಒಂದು ಬೇರೆ, ಆದ್ರೆ ದೇಶದ ಚುನಾವಣೆ ಒಳಗೆ ಒಂದು MP ಸಹ ಕಳಿಸೋದು ನಾವು ಭಾಳ ಮಹತ್ವ. ಎಷ್ಟು MP ಹೆಚ್ಚಾಗ್ತಾರೆ ಅಷ್ಟು ಪ್ರಧಾನಮಂತ್ರಿಗಳಿಗೆ ನಿರ್ಣಯ ತಗೋಲಿಕ್ಕೆ ಯಾವುದೇ ಒಂದು ಸಂವಿಧಾನದಲ್ಲಿ ದೊಡ್ಡ ನಿರ್ಣಯ ತಗೋಬೇಕಾಗ್ತದಮ್ಮ. ಅದನ್ನು ನಾವು ಸೇರ್ಪಡೆ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಇವತ್ತು ಕಾಮನ್ ಸಿವಿಲ್ ಕೋಡ್ ನಾವು ಅದನ್ನು ಸೇರ್ಪಡೆ ಮಾಡಬೇಕಾದ್ರೆ ನಮ್ಮ ಲೋಕಸಭೆಯಲ್ಲೂ 400 ಸೀಟ್ ಬೇಕು, ರಾಜ್ಯಸಭೆಯಲ್ಲಿ ಸುಮಾರು 150 ಸೀಟ್ ಬೇಕು. ಅದಕ್ಕೆ ಪ್ರತಿಯೊಂದು MP ಭಾಳ ಮಹತ್ವ ಇರೋದ್ರಿಂದ ಎಲ್ಲ ನಮ್ಮ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಈಗಾಗಲೇ ಮಳಗೋಡು ಹೇಳಿದ್ದಾರೆ, ಭಾಳ ಒಳ್ಳೆಯ ಟೀಮ್ ಆಗೈತೆ ಅಂತೇಳಿ ನನಗೂ ವಿಶ್ವಾಸ ಇದೆ. ನಾನು ಇಡೀ ಕರ್ನಾಟಕದಲ್ಲಿ ಅಡ್ಡಾಡಬೇಕಾಗ್ತದೆ. ಮೊನ್ನೆ ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಅಲ್ಲಿ ಹೋಗಿದ್ದೆ. ನಾಳೆ ಚಿಕ್ಕೋಡಿ ಅವ್ರು ಹೇಳಿದ್ರು, ಜೊಲ್ಲೆಯರು ಫೋನ್ ಮಾಡಿದ್ರು ನಿನ್ನೆ, ಯಾರು ಬರಲಿ ಬಿಡ್ರಿ, ನೀವು ಮಾತ್ರ 2 ದಿವಸ ಬರಬೇಕು ಅವ್ರ ನಿಮ್ಮ ಮ್ಯಾಗಿನೇ ನಾನು ಇಲೆಕ್ಷನ್ ನಿಂತಂತೆ. ಈಗ ಅದೇ ರೀತಿ ಎಲ್ಲ ಕಡೆ ಎಲ್ಲಿ ನಮ್ಮ ಚಿತ್ರದುರ್ಗ, ಈಗ ನಮ್ಮ ಡಿಮಾಂಡ್ ಚಾಮರಾಜನಗರ ತನ ಐತಿ. ಹಿಂಗೇನ ಕಡಿಮೆ ಡಿಮಾಂಡ್ದವ್ರೆಲ್ಲ ಬಿಜಾಪುರದವ್ರು. ನಿನ್ನ ಉಡುಪಿಯೊಳಗೆ ಭಾಷಣ ಮಾಡಿದ್ರು, ಯತ್ನಾಡ್ರೆ ಈ ದಕ್ಷಿಣ ಕನ್ನಡ ಕರಾವಳಿ ಅಭಿವೃದ್ಧಿ ಆಗಲಿಕ್ಕೆ ಮೂಲ ನಿಮ್ಮ ಉತ್ತರ ಕರ್ನಾಟಕದ ಜನತೆ. ಯಾಕಂದರೆ ಅವರು ದುಡಿಯುವ ವರ್ಗ ಏನಿದೆ ಅವ್ರು ಬಂದಿದ್ದರಿಂದಲೇ ನಾವು ಇಟ್ಟು ಅಭಿವೃದ್ಧಿ ಆಗಿರ್ತಾರೆ ಭಾಷಣದಾಗ ಹೇಳೋದು. ಅದಕ್ಕೆ ನಾ ಬರಲಿ ಬಿಡಲಿ ಯಾರು ಎಬ್ಬಿಸ್ತಿರ್ತಾರೆ, ಬಸನಗೌಡ ಬೇರೆ ಹೇಳಕತ್ತಾನ ಒಳಗತ್ತ ಅಂತ ಹಲ್ಕ ಕೆಲಸ ತಾಯಿಗಂಡ ಕೆಲಸ ನಾವು ಮಾಡೋದಿಲ್ಲ. ಏನಿದ್ರು ಮುಂದೆ ಹೇಳ್ತೀವಿ. ರಾತ್ರಿ ಫೋನ್ ಮಾಡೋದು, ರಾತ್ರಿ ಮೀಟಿಂಗ್ ಮಾಡೋದು ಯಾವೆಲ್ಲ ಸೀದಾ ಹಿಂಗೆ ಹೋಗೋದು ಹೋಗ್ಬಿಡೋದು. ಒಳ ಒಂದು ಗೊತ್ತು ಹಂಗೆ ಹಿಂಗೆ ಅದಕ್ಕೆ ಮಾಡ್ಬೇಕ್ರಿ. 6 ಸಲ ಆರ್ಸಿ ತಂದಿರ್ತೀವಿ. ನಾನು MLA ಮಾಡಿರಿ, MP ಮಾಡಿರಿ, ವಿಧಾನ ಪರಿಷತ್ ಮಾಡಿರಿ, ಕೇಂದ್ರ ಮಂತ್ರಿ ಆಗೀನಿ. ವಿರೋಧ ಪಕ್ಷ ಮಾಡ್ಲಿಕ್ಕಂದ್ರೆ ವಿರೋಧ ಪಕ್ಷ ನಾಯಕ ನಾನೇ ಇರ್ತೀನಿ. ನಾನೇ ಮಾತಾಡ್ತೀನಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ಹೇಳಿದಲ್ಲ, ಯತ್ನಾಳ್ ಹಂಗಿನಲ್ಲ, ಬಾಯಿ ನೆಟ್ಟಿಟ್ಟು ಮಾತಾಡ್ತೀನಿ. ಯಾಕೋ ಅಂದ್ರೆ ಯಾಕೋ ಅಂತೀನಿ, ಯಾಕೋ ಜೋರ ಅನ್ನೋದು ಯಾಕಲೇ ಮಗನೇ ಆಯ್ತೀನಿ ಅಂತ. ಅದು ವಿಧಾನಸಭಾದಾಗ ಡಿಲೀಟ್ ಮಾಡ್ಯಾರ. ಅವ ಎದ್ದೆ ಹೋಗ್ಬಿಟ್ಟವ. ಅವ್ನು ಏನು ಉಪಾಯ ಮಾಡೋ ನನಗೆ ತಡ್ಬಿಟ್ಟದಂತ. ನಾನೇ ಯಾವುದು ತಿಂದಿಲ್ಲ, ಯಾರ ಆಸ್ತಿ ಮನುಷ್ಯ ಭ್ರಷ್ಟಾಚಾರ ಒಂದು ಹಗರಣ ನಾನು ಇಲ್ಲ. ಕೆಲವು ಮಂದಿ ಹೇಳ್ತಿರ್ತಾರೆ ಮಕ್ಕಳು ಭ್ರಷ್ಟಾಚಾರ. ತಾವೇನಾದ್ರ ತಮ್ಮ ಮನೆಯೇ ಸುದ್ದಿಲ್ಲ, ಯತ್ನಾಳ್ ಬಗ್ಗೆ ಮಾತಾಡ್ತಾರೆ. ಅದು ಪಂಚಾಯತಿಗೆ ಆರಿಸ್ಬಿಡಲ್ಲ ನನ್ನ ಮಕ್ಕಳು ಕೆಲವು ಮಂದಿ ಮಾತಾಡ್ತಾರೆ. ಅವ್ರ ಬಗ್ಗೆ ನಾವು ಕೆರೆ ಮಾಡಬೇಡಿ. ಈ ಯತ್ನಾಳ್ ಏನಂದ್ರು ಇಡೀ ರಾಜ್ಯಕ್ಕೆ ಗುರ್ತಾಗೈತಿ. ಸುಮ್ಮನೆ ಸ್ಟಾರ್ ಕ್ಯಾಂಪೇನ್ ಮಾಡ್ತಾರೆ ಏನ್ರಿ, ಭಾಳಷ್ಟು ಇದ್ದು ಅಲ್ಲಿ ರಾಜ್ಯದಾಗ ಎಲ್ಲರೂ ಮಾಡ್ಬೇಕಾಗಿ ಸ್ಟಾರ್ ಕ್ಯಾಂಪೇನ್. ಅವರು ರಾತ್ರಿ ಒಂದು ಪಾರ್ಟಿ ಮಾಡೋದು, ಹಗಲತ್ತು ಒಂದು ಪಾರ್ಟಿ ಮಾಡೋದು, ರಾತ್ರಿ ರೊಕ್ಕ ಹಂಚೋದು, ಮುಂಜಾನೆ ಮಾತು ಅಗದಿ ಸುಸ್ತಾಗಿ ನಮ್ಗಿಂತ ಚಲೋ ಇದು ಹಾಕೊಂಡು ಇಲ್ಲಿ ಕಮಲ್ ಹಾಕೊಂಡು ನೀವೆಲ್ಲ ಹುಷಾರಿರಿ. ನಾವು ಅಂತ ಗಿರೇಕಿ ಸುತ್ತು ಅಂದ್ರೆ ಒಂದು 4 ಚಡಿಗೆ ಅಲ್ಲೇ ಅದನ್ನೇ ಅಲ್ಲಿ ಓಮತಿ ಇಲ್ಲಿ ಬಂದು ಮಾಡಿ ಕಾಂಗ್ರೆಸ್ ಮಾಡಿ ಒಂದಿಟ್ಟು ಹೋಗ್ಬಿಟ್ಟು ಹೋಗ್ಲಿ ಅವು ಏನು ಆಗೋದಿಲ್ಲ. ನೀವೇನು ಎದಿರಿಲ್ಲ. ಎಷ್ಟು ಮಂದಿ ಆಗ್ಯಾರಿ ಒಟ್ಟು ಪದಾಧಿಕಾರಿ ಮಳಗೋಡ? 180 ಮಂದಿ ಇದೀರಿ. ನಮ್ಮ ಎಟ್ಟದ ವಾರ್ಡ 31 ವಾರ್ಡ್, ತೊರ್ವಿ ಗ್ರಾಮ ಪಂಚಾಯತ್ ಇಟ್ಟು ನಮ್ಮದೈತಿ. 31 × 180 ಎಷ್ಟು ಮಂದಿ ಆದ್ರು? ಒಂದೊಂದಕ್ಕೆ 6 ಮಂದಿ ಕಾರ್ಪೊರೇಟ್ರುಗಳು. ಅಲ್ಲಿಂದ ಅವ್ರದ್ದೊಂದು ಟೀಮ್. ಒಂದು ವಾರ್ಡ್ನಾಗ ಏನಾದ್ರೆ ಒಂದು 100 ಮಂದಿ ನೀವು ಅಡ್ಡಾಡಕ್ಕೆ ಚಾಲೂ ಮಾಡಿರಿ, ಇಡೀ ಒಂದು ಮನೆ ಬಿಡಬೇಡ್ರಿ. ಎಲ್ಲ ಓಟ್ ಹಾಕಿ ಗಾಬರಿ ಆಗ್ಬೇಕು.
ನಮ್ಮ ಅಭ್ಯರ್ಥಿನ ಗಾಬರಿ ಆಗ್ಬೇಕು, ಏನಪ್ಪ ಅವನು ಎಷ್ಟು ಉಪಕಾರ ಮಾಡಿದ್ರು ಬಿಜಾಪುರದಾಗ. ಅದಕ್ಕೆ ಎಲ್ಲರೂ ಕೂಡಿ ಇಲೆಕ್ಷನ್ ಕಡೆಗೆ 2 ದಿವಸ ಇಲ್ಲೇ ಇರ್ತಿಲ್ಲ, ಅವಾಗ ಒಂದು ದೊಡ್ಡ ರ್ಯಾಲಿ ಮಾಡೋಣ ನಗರದಾಗ. ನಾವು ಜಿಲ್ಲಾಧ್ಯಕ್ಷರು ಅಭ್ಯರ್ಥಿಗಳು ಎಲ್ಲರೂ ಕೂಡಿ ಆ ಒಂದು ರ್ಯಾಲಿಯಿಂದ ಇಡೀ ಬಿಜಾಪುರ ಟರ್ನ್ ಆಗೋದು. ಕೆಲವು ಮಂದಿಗೆ ಇತ್ತು ಈ ಸಲ ಬಸವನಗೌಡ ಬಿಜಾಪುರದಾಗ ಅಡ್ಡಾಡೋದು. ಆದರೂ ನಾವು ದೇಶದ ಸಲುವಾಗಿ ತ್ಯಾಗ ಮಾಡಿಬಿಟ್ಟಿವಿ. ನಮ್ದು ಏನು ಸ್ವಾರ್ಥ, ನಾ ಏನಾಗಬೇಕು ಅನ್ನೋದ್ರ ಬಗ್ಗೆ ಈಗ ತಲೆ ಕಟ್ಸೋದು. ಅದು ಲೋಕಸಭಾ ಆದ್ಮೇಲೆ ನೋಡ್ಕೊಳತ್ತ. ಈಗ ಲೋಕಸಭಾ ಮಾತ್ರ ಎಲ್ಲ ಗಟ್ಟಿ ಮಾಡೋಣ. ನಮ್ಮ ಜಿಲ್ಲಾಧ್ಯಕ್ಷರು ಭಾಳ ಕ್ರಿಯಾಶೀಲಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಕತ್ತಾರ. ಅವ್ರು ಒಳ್ಳೆ ಟೀಮ್ ಮಾಡ್ಕೊಂಡಾರ. ನಮ್ಮಲ್ಲಿ ಒಳ್ಳೆ ಒಂದು ಟೀಮ್ ಮಾಡ್ಲಿಕ್ಕೆ ನಿಮಗೆ ಮುಕ್ತವಾಗಿ ಬಿಟ್ಟಿದ್ರಿಂದ ನೀವು ಮಾಡ್ಕೊಂಡಿರಿ. ಕಡೆಗೆ 2 ದಿವಸ ಬರ್ತೀವಿ, ಅಲ್ಲಿ ತನಕ ಕೊನೆಗೆ ಬಂದಾಗ ಒಂದು ಮೀಟಿಂಗ್ ಮಾಡ್ತೀವಿ ನಾವು. 8ನೇ ತಾರೀಕು ಮೀಟಿಂಗ್ ರೀ, 7ನೇ ತಾರೀಕು ಅಂದ್ರೆ 4ನೇ ತಾರೀಕಿಗೆ ಒಂದು ನಮ್ಮ ತೋಟದಾಗ ಎಲ್ಲರ ಕಡೆ ಒಂದು ಕಡೆ ಕೂಡಿ ಇಡೀ ಸಿಟಿ ಎಲ್ಲರೂ ಹೇಳ್ಬೇಕು 100% ಎಲ್ಲರೂ ನಾವು ಮನೆಗೆ ಹೋಗಿವಿ. ಅವತ್ತು ವೋಟಿಂಗ್ ದಿವಸ ಮಾತ್ರ 6 ಗಂಟೆಗೆ ಎದ್ದು ಮನೆ ಅಡ್ಡಾಡಿ ಬಾಗಿಲ ಪಡೆದು ತಂದು ವೋಟ್ ಹಾಕ್ಸಿರಿ. 85% ನೀವೇನಾರು ವೋಟ್ ಹಾಕ್ಸಿದ್ರೆ ತಿಳ್ಕೊರಿ, 50,000 ಲೀಡು ಬಿಜಾಪುರ ನಗರನಾಗೆ ಆಗ್ತದೆ. ಆ ರೀತಿ ಯಾವುದೇ ಸಮಾಜಕ್ಕೆ ನಾವು ಅದು ಇದು ತಪಸ್ಸರ ತೆಗಿಲಕತ್ತಾರೆ. ಬಂಜಾರ ಸಮಾಜ ಯಾವ ಸಮಾಜದ ವಿರುದ್ಧ ನಾವಿಲ್ಲ. ಮುಂದಿನ ದಿವಸಗಳಲ್ಲಿ ಬಂಜಾರ ಸಮಾಜಕ್ಕೂ ಬಿಜಾಪುರ ಜಿಲ್ಲೆಯಲ್ಲಿ ಸೂಕ್ತ ಸ್ಥಾನ ಮಾಡಿಕೊಡೋ ಜವಾಬ್ದಾರಿ ನಾ ತಗೋತೇನೆ ಅಂತ ಹೇಳಿ ಯಾರೂ ತೆಗೆದುಕೋಬೇಡಿ. ಯಾಕಂದ್ರೆ ನಾನು ಬಂಜಾರ ಸಮಾಜ ನಮ್ಮ ಗುತ್ತಾ ತಾಂಡೆ ಇರ್ಬೋದು, ತೊರವಿ ತಾಂಡೆಗಳಿರ್ಬೋದು, ಎಲ್ಲ ಕಡೆ 70% ಮಾಡ್ಯಾರ. ಮೊನ್ನೆ ಎಲ್ಲ ರಾಜ್ಯದಾಗ ತಾಂಡಗಳು ನಮ್ಮ ಬೋಯಿ ಒಟ್ರ ಸಮಾಜ, ಭಜಂತ್ರಿ ಸಮಾಜ ನಾರಾಜಾಗಿದ್ರು. ಏನೋ ಈ ಒಳ ಮೀಸಲಾಗ್ತಿದ್ರು. ಆದರೂ ಸಹ ಬಿಜಾಪುರನಾಗ ಯಾವ ಸಮಾಜದವರು ನನಗೆ ಸಮಸ್ತ ಹಿಂದೂ ಸಮಾಜ ನೋಡ್ರಿ, ಗುಡ್ಡ ತಾಂಡ್ಯದಾಗ ನಮ್ಗೆ 75% ಹೋಗ್ಬಿದ್ದಾವೆ. ಎಟ್ಟದು 2 ಟೋಟಲ್ ಮಟ್ಟ 4,600 ನಮ್ಗೆ ಎಟ್ಟಿರ್ತಾವೆ. ಹಾಂ 2,808 ಅದು 8 ಹೋಗೋದು ಹಿಡ್ದೆ ಬಿಟ್ಟು 2,808 ವೋಟಿಂಗ್ ಆಗಿದೆ. ಎಷ್ಟು 4,000 8% ಆಯ್ತಪ್ಪ. ಮಹಾರಾಜ ಹೋಗಲಕ್ಕೆ ಬಿಡು. 2,800 ತಾಂಡ 1, 2, 3 ತರವಿ ಬಿಜಾಪುರನಾಗ ಇರುವಂಥ ಬೋಯಿ ಸಮಾಜ, ಭಜಂತ್ರಿ ಎಲ್ಲ ಸಮುದಾಯ, ಅದು ಲೆಫ್ಟ್ ರೈಟ್ ಸೆಂಟ್ರ್ ಎಲ್ಲಾನು ನನಗೆ ಅದಕ್ಕೆ ಆಚೆ ಬಂದಿದೆ. ಹಾಗೆ ಆಚೆ ಬರೋಕ್ಕೆ ಬರ್ತದೆ. ಎಲ್ಲ ಸಮುದಾಯದವ್ರು ಆಶೀರ್ವಾದ ಮಾಡಿರ್ತೇಳಿ ಇವತ್ತು 3ನೇ ಬಾರಿ MLA ಆಗೀನಿ, 2 ಬಾರಿ MP ಆಗೀನಿ, ಒಂದು MLC ಆಗೀನಿ. ಈ ಸಲನೂ ಯಾರೂ ಬಂಜಾರ ಸಮಾಜದ ಕೆಲವೊಂದು ಕಾಂಗ್ರೆಸ್ನವರು ಪ್ರೆಸ್ಮೆಂಟ್ ಮಾಡಿ ಹೇಳಕತ್ತಾರೆ. ಅದನ್ನ ಹೇಳೋದು ಕಾಂಗ್ರೆಸ್ನವ್ರು ಅದಾರೆ, ಅವ್ರು ಅದೇ ಹೇಳೋರು. ಇಡೀ ಸಮಾಜ ಯಾರೇ ಯಾವುದೇ ಪಾರ್ಟಿಗೆ ಸಂಬಂಧ ಇಲ್ಲದ ಪ್ರೆಸ್ಮೆಂಟ್ ಮಾಡ್ಯಾರೇನ ಅವ್ರು. ಅವ ಅಧ್ಯಕ್ಷರ್ತಾನ, ಅವನೇ ಆ ಸಮಾಜ ನೋಡ್ರಿ 10 ಅಧ್ಯಕ್ಷರಾಗ್ಯಾರ. ಅವರು ಅಧ್ಯಕ್ಷರುಗಳು ಎಲ್ಲ ಅದೇನು ನಡೆದಿಲ್ಲ. ನಮ್ಮ ಜೊತೆಗೆ ಇಡೀ ಬಂಜಾರ ಸಮಾಜ ಐತಿ. ಬಂಜಾರ ಸಮಾಜದವ್ರಿಗೂ ಮುಂದೆ ಪ್ರಾತಿನಿಧ್ಯ 100% ಸಿಗುವಂಥ ಕಡೆ ನಾನು 100% ಪ್ರಯತ್ನ ಮಾಡ್ತೀನಿ ಅಂತೇಳಿ ಇವತ್ತಿನಿಂದ ನಮ್ಮ ವಿಜಯಪುರ ನಗರನಾಗ ಬಂಜಾರ ಸಮಾಜ ಬೇರೆ ಅವ್ರಿಗೆ ಹಂಗಂತಾರೆ ಇನ್ನೂ ಏನೂ ತಿಳಿಯಕ್ಕೆ ಮಾಡ್ರಿ. ಎಲ್ಲರಿಗೂ ಇಲೆಕ್ಷನ್ ಮಾಡೋಣ, ದೇಶ ಉಳಿದು. ನೀನು ಒಂದು ವಿಡಿಯೋ ನೋಡಕತ್ತಿದ್ದೆ ಬಂಜಾರ ಸಮಾಜ. ಇವರೆಲ್ಲ ಬಂಜಾರ ಸಮಾಜ ಅಂದ್ರೆ ಮೂಲ ರಾಜಪುತ್ರ ಮಹಾರಾಣಾ ಪ್ರತಾಪ ವಂಶದವರು ಎಲ್ಲ ಅಲ್ಲಿದಿಂದ ಬಂದ್ರು ಅಂತೇಳಿ ಹೇಳ್ತಾ ಇದ್ರು. ನೀನೇ ಸ್ವಾಮಿ ಅವ್ರು ಯಾರು ಗುರುಗಳದಲ್ಲ, ರವಿಶಂಕರ್ ಗುರೂಜಿ ಅವರು. ಇಲ್ಲ ರವಿಶಂಕರ್ ಗುರೂಜಿ ಅವರು ಪಂಡಿತ್ ರವಿಶಂಕರ್ ಗುರೂಜಿ. ಇವತ್ತ ತಿರುಪತಿ ತಿಮ್ಮಪ್ಪನಿಗೆ ಮೊದಲೇ ನೈವೇದ್ಯ ಯಾರ್ದು ಹೋಗ್ತದೆ ಅಂದ್ರೆ ಬಂಜಾರ ಸಮಾಜದ ಹೋಗ್ತದೆ ಅಂತ ಹೇಳಕ್ ಹಚ್ಚಿದ್ರು. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರು ಅದಾರ. ಈಗ ನಾವು ನೋಡ್ರಿ ಅಲ್ಲಿ ಹೋಗಿ ಇಲೆಕ್ಷನ್ ಮಾಡಿದ್ವಿ. ಮೊನ್ನೆ ಅವ್ರಿಗೆ ಮಗ ಡಾಕ್ಟರ್ ಅವಿನಾಶ್ ಜಾಧವ್ ನಾವು ಅಲ್ಲಿ ಸಕ್ರೆ ಫ್ಯಾಕ್ಟ್ರಿ ಮಾಡಿದವತ್ತು 2ನೇ ಸಲ ಆರಿಸ್ಬಿಡ್ಲಕ್ಕೆ ಸಾಧ್ಯ. ಇಂಥಗಳೇ ಬರೀ 1,000 ಹೋಟ್ಲೆ ಆರಿಸ್ಬಂದ. ಈ ಜಾಧವ್ ಅವ್ರದ್ದು ಈಗ ಅವರು ಒಬ್ಬ ಅತ್ಯಂತ ಕ್ರಿಯಾಶೀಲ ಒಬ್ಬ ನಮ್ಮ MP. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರು ಯಾವುದೋ ಸಮಾಜದವರು ಏನು ಬಂದಿರ್ತಾರೆ ಹರ ಹಾಕಿರ್ತಾರೆ, ಅವ್ರು ಯಾರು ಬಂದ್ರು ಅತಿಥಿ ಮಾಡ್ಬೇಕಾಗ್ತದೆ. ಅವೆಲ್ಲ ಫೋಟೋ ಹಾಕ್ಕೊಂಡು
ಇವ್ರು ಮನೆಗೆ ಹೋಗಿದ್ರಿ ಈ ಸಮಾಜದ ಹಾರ ಹಾಕ್ಕೊಂಡು ಅವ್ರ ಹಾರ ಅಟ್ಟೆ ಊಟ ಇಟ್ಬೇಕು ಅದಕ್ಕೆ ಯಾರು ತಿರುಗಿ ಕಳಿಸ್ಬೇಡ್ರಿ. ಎಲ್ಲರೂ ಕೂಡಿ ಎಲೆಕ್ಷನ್ ಮಾಡಿ ಎಲ್ಲರೂ ಮಾಡೋಲ್ಲ, ಎಲ್ಲರೂ ಕೂಡಿ ಯಾರು ಗದ್ದಾರಿ ಕೆಲಸ ಮಾಡೋದಿಲ್ಲಲ್ಲ. ಗದ್ದಾರಿ ಕೆಲಸ ಮಾಡೋದು ಯಾರಾದ್ರ ಕೈ ಎತ್ತರಿ. ಎಲ್ಲರಿಗೂ ಬಂದೈತಿ ಮೋದಿಯವ್ರ ಗಾಳಿ ಬಿಸಿ ಐತಿ. ಎಲ್ಲರೂ ಕೂಡಿ ಚುನಾವಣೆ ಮಾಡೋಂತ ಎಲ್ಲರಿಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ನಾನು ಎರಡು ಮಾತು ಹೋಗ್ತೀನಿ. ಜೈ ಜೈ ಕರ್ನಾಟಕ.